ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ತುಷ್ಟುವಾಗಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ನಾವಿದುವರೆಗೂ 2ನೇ ಅಧ್ಯಾಯದ 2ನೇ ವಲ್ಲಿಯ 2 ಮಂತ್ರಗಳನ್ನ ನೋಡಿದ್ದಾಯ್ತು. ಮೊದಲನೇ ಮಂತ್ರದಲ್ಲಿ ಏನ್ ಹೇಳ್ತು ಅಂತಂದ್ರೆ, ಆತ್ಮ ಅನ್ನೋನು ಶರೀರ ಅನ್ನುವಂತಹ 11 ಬಾಗಿಲುಗಳಿರುವಂತಹ ಪುರದಲ್ಲಿ ಇದ್ದಾನೆ ಅಂತ ನೋಡಿದ್ವಿ. ಅದಾದ್ಮೇಲೆ ಅವನಿಗೆ ಒಂದೇ ಪುರ ಅಲ್ಲ, ಅನೇಕ ಪುರಗಳು. ಅವನು ಸೂರ್ಯನಾಗಿ ಆಕಾಶದಲ್ಲಿ ತೋರ್ಕೋತಾನೆ, ವಾಯುವಾಗಿ ಅಂತರಿಕ್ಷದಲ್ಲಿ ಇರ್ತಾನೆ, ಅಗ್ನಿಯಾಗಿ ಪೃಥ್ವಿಯಲ್ಲಿ ಇರ್ತಾನೆ, ಮತ್ತೆ ಅತಿಥಿ ಅಂದ್ರೆ ಸೋಮ, ಕಲಶದಲ್ಲಿ ವಾಸ ಮಾಡುವವನು, ಕಲಶದಲ್ಲಿರುವ ಸೋಮನಾಗಿ ಅಥವಾ ಅತಿಥಿಯ ರೂಪದಲ್ಲಿ ದುರೋಣ ಅಂತ ಹೇಳಿ ದುರೋಣ ಸತ್ ಅಂತ ಬಂದಿತ್ತು, ಆಗಿದ್ದಾನೆ. ಅತಿಥಿಯ ರೂಪದಲ್ಲಿ ಮನೇಲಿ ಇದ್ದಾನೆ. ಮನುಷ್ಯರ ಮಧ್ಯದಲ್ಲಿ, ಶ್ರೇಷ್ಠರ ಮಧ್ಯದಲ್ಲಿ, ಯಜ್ಞದಲ್ಲಿ, ಆಕಾಶದಲ್ಲಿ, ಎಲ್ಲಾ ಕಡೆಯಲ್ಲೂ ಇರ್ತಾನೆ. ಆತ್ಮನು ಸರ್ವವ್ಯಾಪಿ. ಮತ್ತೆ ಅಂದ್ರೆ ನೀರಿನಲ್ಲೂ, ಅಂದ್ರೆ ಹಿ ಈಸ್ ಅವೈಲಬಲ್ ಇನ್ ವಾಟರ್ ಆಲ್ಸೋ, ಅಂದ್ರೆ ಚರಾಚರ ವಸ್ತುಗಳಲ್ಲೂ ಇದ್ದಾನೆ ಅನ್ನೋದು ನೋಡಿದ್ದಾಯ್ತು. ಇವಾಗ 3ನೇ ಮಂತ್ರ ನೋಡೋಣ. ಅದನ್ನ ನೋಡಕ್ ಮುಂಚೆ ಒಂದು ಸಣ್ಣ ಪೀಠಿಕೆ ಇದೆ. ಪ್ಯಾರಾಗ್ರಾಫ್ 137. ಆತ್ಮನಃ ಸ್ವರೂಪ ಅಧಿಗಮೆ ಲಿಂಗಂ ಉಚ್ಯತೆ ಅಂತ ಹೇಳ್ತಾರೆ. ಆತ್ಮನ ಸ್ವರೂಪವನ್ನ ತಿಳಿಯುವಂತದ್ರಲ್ಲಿ, ಅರಿತುಕೊಳ್ಳುವಂತದ್ರಲ್ಲಿ ಲಿಂಗಗಳು, ಲಿಂಗ ಅಂತಂದ್ರೆ ಚಿಹ್ನೆ ಅಥವಾ ಗುರುತುಗಳನ್ನ ಹೇಳ್ತಾ ಇದ್ದಾನೆ ಯಮಧರ್ಮರಾಯ ಮುಂದಕ್ಕೆ ಅಂತ ಹೇಳಿ 3ನೇ ಮಂತ್ರ ಆತ್ಮನ ಲಿಂಗಗಳನ್ನ ಹೇಳಕ್ ಶುರು ಮಾಡಿದ್ದಾನೆ ಯಮಧರ್ಮರಾಯ. ಮೂರನೇ ಮಂತ್ರ ಊರ್ಧ್ವಂ ಪ್ರಾಣಮುನ್ನಯತಿ ಅಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ ಹೇಳಿ ಈ ಮಂತ್ರ. ಊರ್ಧ್ವಂ ಪ್ರಾಣಮುನ್ನಯತಿ ಅಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವಾಹ ಉಪಾಸತೆ ಅಂತ ಹೇಳಿ ಪ್ರಾಣವನ್ನ ಮೇಲಕ್ಕೆ ಎತ್ತಾನೆ, ಅಪಾನವನ್ನ ಕೆಳಕ್ಕೆ ಎಸೀತಾನೆ. ಹಿ ವಿಲ್ ಥ್ರೋ, ಕ್ಷಿಪತಿ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಮಧ್ಯದಲ್ಲಿ ಕುಳಿತಿರುವ ಈ ವಾಮನನನ್ನ ಎಲ್ಲ ದೇವತೆಗಳು ಉಪಾಸನೆ ಮಾಡ್ತಾರೆ ಅಂತ ಈ ಮಂತ್ರದ ಅರ್ಥ. ಹಂಗಂದ್ರೆ ಏನು? ಪ್ರಾಣವನ್ನ ಮೇಲಕ್ಕೆ ಎಸೀತಾನೆ, ಅಪಾನವನ್ನ ಕೆಳಗೆ ಎಸೀತಾನೆ, ವಾಮನನಾಗಿ ಎಲ್ಲ ದೇವತೆಗಳ ಪೂಜೆಯನ್ನ ಸ್ವೀಕರಿಸ್ತಾನೆ ಅಂದ್ರೆ ಏನ್ ಅರ್ಥ ಅಂತಂದ್ರೆ, ಈ 2 ಮಂತ್ರಗಳಲ್ಲಿ 3 ಮತ್ತು 4ನೇ ಮಂತ್ರಗಳಲ್ಲಿ ಏನ್ ಹೇಳ್ತಾ ಇದ್ದಾನೆ ಯಮಧರ್ಮರಾಯ ಅಂತಂದ್ರೆ, ಅನ್ವಯ ವ್ಯತಿರೇಕಾಭ್ಯಾಂ ಅಂತ ಹೇಳಿ, ಅನ್ವಯ ವ್ಯತಿರೇಕಗಳ ಲಾಜಿಕ್ ಅಂದ್ರೆ ತರ್ಕ ಅಂದ್ರೆ ನ್ಯಾಯವನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಅನ್ವಯ ಅಂತಂದ್ರೆ ಕಾರ್ಯ ಇರೋದರಿಂದ ಕಾರಣ ಇರ್ಲೇಬೇಕು ಅನ್ನುವಂಥ ಒಂದು ಕನ್ಕ್ಲೂಷನ್, ಒಂದು ನಿರ್ಧಾರ ತೆಗೆದುಕೊಳ್ಳೋದು. ಬಿಕಾಸ್ ದೇರ್ ಇಸ್ ಎಫೆಕ್ಟ್, ದೇರ್ ಶುಡ್ ಬಿ ಕಾಸ್ ಅಂತ ಹೇಳಿ.
ಕಾರ್ಯ ಇರೋದ್ರಿಂದ ಕಾರಣವು ಇರಲೇಬೇಕು ಅನ್ನೋದಕ್ಕೆ ಅನ್ವಯ ನ್ಯಾಯ, ಅನ್ವಯ ತರ್ಕ, ಅನ್ವಯ ಲಾಜಿಕ್ ಅಂತ ಕರೀತಾರೆ. ಏನ್ ಕಾರ್ಯ ಅಂತಂದ್ರೆ ಈ ಪ್ರಾಣ, ಅಪಾನ, ಈ ಇಂದ್ರಿಯಗಳೆಲ್ಲ ಶರೀರದಲ್ಲಿ ಇದೆಯಲ್ಲಪ್ಪ, ಹಾಗಾದ್ರೆ ಆತ್ಮನಿರ್ಲೇಬೇಕು ಒಳಗಡೆ ಅಂತ ಹೇಳಿ. ಪ್ರಾಣ ಇದ್ದಾನೆ ಅನ್ನೋದ್ರಿಂದ ಆತ್ಮ ಒಳಗಿರ್ಬೇಕು ಅನ್ನೋದು ಅನ್ವಯ ಕ್ರಮ ಇಲ್ಲಿ ಹೇಳೋದು. ಪ್ಯಾರಾಗ್ರಾಫ್ 138 ಊರ್ಧ್ವಂ ಹೃದಯಾತ್ ಪ್ರಾಣಂ ಪ್ರಾಣವೃತ್ತಿಂ ವಾಯುಂ ಉನ್ನಯತಿ ಊರ್ಧ್ವಂ ಗಮಯತಿ ಅಂತ ಹೇಳಿ. ನಮ್ಮ ಶರೀರದಲ್ಲಿ 5 ಪ್ರಾಣವಾಯುಗಳಿವೆ ಅಂತ ನಾವು ಹೇಳ್ತೀವಲ್ಲ, ಅದರಲ್ಲಿ ಮುಖ್ಯವಾದವುಗಳು 2 ಪ್ರಾಣ ಮತ್ತು ಅಪಾನ ಅನ್ನೋದು. ಪ್ರಾಣ ಅನ್ನೋದು ಯಾವಾಗ್ಲೂ ಮೇಲಕ್ಕೆ ಹರಿತಾ ಇರುತ್ತೆ, ಊರ್ಧ್ವಮುಖವಾಗಿರುತ್ತೆ. ಅಪಾನ ಅನ್ನೋದು ಕೆಳಮುಖವಾಗಿರುತ್ತೆ ಅಂತ ಹೇಳ್ತಾರೆ. ಇವಾಗ ನಮ್ಮ ಯೋಗ ಮಾಸ್ಟ್ರು ಹೇಳೋರು, ನಾಭಿಯಿಂದ ಮೇಲಕ್ಕೆ ಹರಿಯುವಂಥ ವಾಯು ಪ್ರಾಣವಾಯು, ನಾಭಿಯಿಂದ ಕೆಳಗೆ ಹರಿಯುವ ವಾಯು ಅಪಾನ ವಾಯು ಅಂತ ಹೇಳಿ. ಹಾಗಾದ್ರೆ ಯಾರಾದ್ರೂ ಈ ಡೈಜೆಸ್ಟಿವ್ ಗ್ಯಾಸ್ ನ ಬಿಟ್ರೆ ಅಪಾನ ವಾಯುವನ್ನ ಬಿಟ್ಟ ಅಂತ ಹೇಳ್ತಾರೆ. ಅದೇ ತರಹ ಅಪಾನ ಕೆಳಕ್ ಹೋಗುತ್ತೆ, ಪ್ರಾಣ ಮೇಲಕ್ಕೆ ಹೋಗುತ್ತೆ. ಇಲ್ಲಿ ನಾಭಿ ಬದ್ಲಿ ಹೃದಯ ಅಂತ ಹೇಳ್ತಾರೆ. ಹೃದಯದಿಂದ ಮೇಲಕ್ಕೆ, ಊರ್ಧ್ವಂ ಹೃದಯ, ಹೃದಯ ಪ್ರದೇಶದಿಂದ ಮೇಲಕ್ಕೆ ಹರಿಯುವಂತಹದ್ದು ಪ್ರಾಣವೃತ್ತಿಂ ಉನ್ನಯತಿ, ಅದನ್ನ ಮೇಲಕ್ಕೆ ಎತ್ತೆ ಅಂತ ಹೇಳಿ, ಮೇಲಕ್ಕೆ ಎತ್ತತ್ತೆ ಅನ್ನೋದು ಈ ಮಂತ್ರದ ಅರ್ಥ. ಉನ್ನಯತಿ ಊರ್ಧ್ವಂ ಗಮಯತಿ, ಮೇಲಕ್ಕೆ ಹೋಗುವ ಹಾಗೆ, ಮೇಲಿನ ಊರ್ಧ್ವ ದಿಕ್ಕಿನಲ್ಲಿ ಹರಿಯುವ ಹಾಗೆ ಮಾಡುತ್ತೆ ಅಂತ ಹೇಳಿ. ತಥಾ ಅಪಾನಂ ಪ್ರತ್ಯಕ್ ಅಧಃ ಅಸ್ಯತಿ ಕ್ಷಿಪತಿ ಅಂತ ಹೇಳಿ. ಅದೇ ರೀತಿ ಅಪಾನ ವಾಯುವನ್ನ ಕೆಳಗೆ ತಳ್ಳತ್ತೆ, ಅಂದ್ರೆ ಎಸೆಯತ್ತೆ ಅಂತ ಹೇಳಿ. ಯಹ ಅನ್ನೋ ಇತಿ ವಾಕ್ಯಶೇಷ, ಯಾರು ಎಸೀತಾ ಇದ್ದಾರೆ ಅನ್ನೋದು ಆ ವಾಕ್ಯವನ್ನು ನಾವು ಸೇರಿಸ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಆ ವಾಕ್ಯ ಅವನೇ ಆತ್ಮ ಅಂತ ಹೇಳಿ. ಆತ್ಮನಿರೋದ್ರಿಂದಲೇ ಪ್ರಾಣಶಕ್ತಿ ಎಲ್ಲ ಮೇಲಕ್ಕೆ ಹರಿತಾ ಇದೆ, ಅಪಾನ ಶಕ್ತಿ ಕೆಳಗೆ ಹರಿತಾ ಇದೆ ಅಂತ ಹೇಳಿ. ಇವಾಗ ನಮ್ಮ ಮೇಷ್ಟ್ರು ಭಗವದ್ಗೀತೆನಲ್ಲಿ ಒಂದು ಶ್ಲೋಕ ಬರುತ್ತೆ, 4ನೇ ಅಧ್ಯಾಯದಲ್ಲಿ, ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಅಪಾನಂ ತಥಾ ಪರೇ ಪ್ರಾಣಾಪಾನ ಗತಿ ರುದ್ಧ್ವಾ ಪ್ರಾಣಾಯಾಮ ಪರಾಯಣ ಅಂತ ಒಂದು ಶ್ಲೋಕ ಬರುತ್ತೆ 4ನೇ ಅಧ್ಯಾಯದಲ್ಲಿ. ಹೇಳ್ತೀನಿ ಯಾವುದು ಅಂತ ಹೇಳಿ. ಅಪಾನೇ ಜಿಹ್ವತಿ ಪ್ರಾಣಂ ಅಂತ ಒಂದ್ ಶ್ಲೋಕ ಬರ್ಬೇಕು. ಸಿಗ್ತಾ ಏನಾದ್ರು? ಅಧ್ಯಾಯ 4ನೇದ್ರಲ್ಲಿದೆ ಅದು. ಒಂದ್ ನಿಮಿಷ. 29ನೇ ಶ್ಲೋಕ, 4ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಅಪಾನಂ ತಥಾ ಪರೇ ಪ್ರಾಣಾಪಾನ ಗತಿ ರುದ್ಧ್ವಾ ಪ್ರಾಣಾಯಾಮ ಪರಾಯಣ ಅಂತ ಹೇಳ್ತಾನೆ ಕೃಷ್ಣ. ಹಿಂಗಂದ್ರೆ ಏನು ಅಂತ ಪ್ರಶ್ನೆ. ಪ್ರಾಣ ಮೇಲಕ್ಕೆ ಹರಿತಾ ಇದೆ, ಅಪಾನ ಕೆಳಗೆ ಹರಿತಾ ಇದೆ ಸಾಮಾನ್ಯವಾಗಿ. ಆದ್ರೆ ಕೃಷ್ಣ ಏನ್ ಹೇಳ್ತಾನೆ, ಪ್ರಾಣದಲ್ಲಿ ಅಪಾನವನ್ನ ಹೋಮ ಮಾಡ್ತಾನೆ, ಅಪಾನದಲ್ಲಿ ಪ್ರಾಣವನ್ನ ಹೋಮ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾನೆ. ಹಂಗಂದ್ರೆ ಏನ್ ಅರ್ಥ ಅಂತ ಪ್ರಶ್ನೆ ಬರುತ್ತೆ. ಹೌ ಕ್ಯಾನ್ ದ ಟು ಮಿಕ್ಸ್, ಎರಡು ಹೇಗೆ ಸೇರ್ಕೊಳ್ಳುತ್ತವೆ ಅಂತ ಹೇಳಿ. ಅದಕ್ಕೆ ಶಂಕರಾಚಾರ್ಯರು ಯೋಗ ತಾರಾವಳಿ ಅನ್ನೋ ಪುಸ್ತಕದಲ್ಲಿ ಒಂದು ಸ್ಪೆಷಲ್ ಪ್ರಾಣಾಯಾಮವನ್ನ ವಿವರಿಸ್ತಾರೆ. ಅದರಲ್ಲಿ ಪ್ರಾಣದ ಗತಿಯನ್ನ ವಿರುದ್ಧವಾಗಿ ತಿರುಗಿಸೋದು, ಮೇಲಕ್ಕೆ ಹರಿತಿರೋ ಪ್ರಾಣವನ್ನ ಕೆಳಗಡೆ ಹರಿಯುವ ಹಾಗೆ ಮಾಡಿ, ಕೆಳಗೆ ಹರಿತಿರುವಂತ ಅಪಾನವನ್ನ ಮೇಲಕ್ಕೆ ಹರಿಯುವ ಹಾಗೆ ಮಾಡಿ, ಒಂದಕ್ಕೊಂದಕ್ಕೆ ಸೇರ್ಕೊಳ್ಳೋ ಹಾಗೆ ಮಾಡೋದಕ್ಕೆ ಒಂಥರ ಪ್ರಾಣಾಯಾಮ ಇದೆಯಂತೆ. ಅದನ್ನಿಟ್ಕೊಂಡು ಮಾಡಿದ್ರೆ, ಈ ಹಿಮಾಲಯ ಪ್ರದೇಶದಲ್ಲಿ ಯೋಗಿಗಳೆಲ್ಲ ಏನ್ ಜಾಕೆಟ್ ಅದನ್ನೆಲ್ಲ ಹಾಕೊಳ್ಳಲ್ಲ, ದೊಡ್ಡ ಜಾಕೆಟ್ಸ್ ಅನ್ನ ಹಾಕೊಳ್ಳಲ್ಲ, ಅವ್ರು ಸಣ್ಣ ಬಟ್ಟೆನೆ ಹಾಕೊಂಡಿರ್ತಾರೆ. ಆದ್ರೂ ಅವ್ರಿಗೆ ಚಳಿ ಆಗದೆ ಇರೋದಕ್ಕೆ ಹೆಂಗಾಗತ್ತೆ ಅಂತಂದ್ರೆ, ಈ ಪ್ರಾಣಾಯಾಮವನ್ನ ಮಾಡೋದ್ರಿಂದ ಅವರ ಶರೀರದಲ್ಲಿಯೇ
ತಾಪಮಾನ ಅಂದ್ರೆ ಟೆಂಪರೇಚರ್ ಉತ್ಪನ್ನವಾಗಿ, ಹೀಟ್ ಉತ್ಪನ್ನವಾಗಿ ಅವರ ಶರೀರ ಹಂಗೆ ಇರೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಅಪಾನೆ ಜುಹ್ವತಿ ಪ್ರಾಣಂ ಪ್ರಾಣೇ ಅಪಾನಂ ತಥಾಪರೆ ಪ್ರಾಣಾಪಾನ ಗತಿ ರುದ್ಧ. ಪ್ರಾಣ ಮತ್ತು ಅಪಾನಗಳ ಗತಿಯನ್ನ ವಿರುದ್ಧ ಮಾಡಿ ಪ್ರಾಣಾಯಾಮವನ್ನ ಮಾಡ್ತಾರೆ ಅನ್ನೋದು ಒಂದು ತರಹದ ಯಜ್ಞ ಅಂತ ಕೃಷ್ಣ ಹೇಳಿದ್ದಾನೆ. ಅದನ್ನ ಇಲ್ಲಿ ನಾವು ನೆನಪಿಸ್ಕೋಬಹುದು. ಯಹ ಅಂದ್ರೆ ಈ ಆತ್ಮನೇ ಪ್ರಾಣಾಯಾಮವನ್ನ ಪ್ರಾಣದ ಗತಿಯನ್ನು ಅಪಾನದ ಗತಿಯನ್ನು ನಿಯಂತ್ರಿಸವನು, ಆ ತರ ನಡೆಯೋದಕ್ಕೆ ಮಾಡ್ತಿರೋಂಥವನು ಆತ್ಮನೇ ಅಂತ ಹೇಳಿ. ತಮ್ ಮಧ್ಯೆ ಹೃದಯ ಪುಂಡರೀಕ ಆಕಾಶೇ ಆಸೀನಂ ಬುದ್ಧೌ ಅಭಿವ್ಯಕ್ತಂ. ಮಧ್ಯದಲ್ಲಿರುವಂತಹ ಹೃದಯದ ಕಮಲದಲ್ಲಿ ಇರುವಂತಹ ಬುದ್ಧಿ. ಮೆಸೇಜ್ ಕಳಿಸಿದ್ರು. ಹಲೋ, ಆಡಿಯೋ ಇಸ್ ನಾಟ್ ಓಕೆ? It's okay. Audio is very poor. Sorry. Audio is ಸ್ವಲ್ಪ ಪೂರ್ ಆಗಿದೆ ಅಮ್ಮರ್, ಸ್ವಲ್ಪ ಕಟ್ ಆಗುತ್ತೆ ಮಧ್ಯದಲ್ಲಿ. ಇಲ್ಲ, ನಾನು ಸ್ವಲ್ಪ ಹೊತ್ತು ಮಾತಾಡೇ ಇರ್ಲಿಲ್ಲ, ಯಾಕೆಂದ್ರೆ ನನ್ಗೆ ಹುಡುಕ್ತಾ ಇದ್ದೆ ಶ್ಲೋಕವನ್ನ. ಅವಾಗಲ್ಲ ಆದ್ಮೇಲೆ. ಹೌದಾ? ಇಲ್ಲ, ಇವಾಗ ಬೆಟರ್. ಯು ಕ್ಯಾನ್ ಕಂಟಿನ್ಯೂ, ಇಟ್ ಇಸ್ ಸ್ಲೈಟ್ಲಿ ಬೆಟರ್ ನೌ. ಓಕೆ. ತಮ್ ಮಧ್ಯೆ ಹೃದಯ ಪುಂಡರೀಕ ಆಕಾಶೆ ಆಸೀನಂ ಬುದ್ಧೌ ಅಭಿವ್ಯಕ್ತಂ ಅಂದ್ರೆ ಹೃದಯ ಕಮಲದಲ್ಲಿ ಕುಳಿತಿರುವ ಬುದ್ಧಿಯಲ್ಲಿ ಹೊರಗೆನೆಗೆ ತೋರಿಕೊಳ್ಳುವ ವಿಜ್ಞಾನ ಪ್ರಕಾಶಂ ಚೈತನ್ಯ ಪ್ರಕಾಶನಾಗಿರುವ ವಾಮನಂ ವನನೀಯಂ ಸಂಭಜನೀಯಂ. ಅಂದ್ರೆ ವಾಮನನಾದಂತಹ ಅಂತಂದ್ರೆ ವನನೀಯಂ ಅಂತ ಹೇಳ್ತಾರೆ. ವನನೀಯ ಅಂತಂದ್ರೆ ಪೂಜೆಗೆ ಪ್ರಾರ್ಥಿಸೋದಕ್ಕೆ ಅರ್ಹನಾಗಿರುವಂತಹ ಅಂತ ಹೇಳಿ, ಮತ್ತೆ ಭಜಿಸುವುದಕ್ಕೆ ಅರ್ಹನಾಗಿರುವ ಸಂಭಜನೀಯಂ. ವಿಶ್ವೇ ಸರ್ವೇ ದೇವಾಹ ಚಕ್ಷುರಾದಯ. ಎಲ್ಲ ದೇವತೆಗಳು, ಕಣ್ಣು, ಕಿವಿ, ಚರ್ಮ, ಇದೆಲ್ಲ ನಾಲಿಗೆ, ಚರ್ಮ, ಮೂಗು, ಇವುಗಳ ಇಂದ್ರಿಯಾಭಿಮಾನಿ ದೇವತೆಗಳು ಮತ್ತು ಪ್ರಾಣದ ಅಭಿಮಾನಿ ದೇವತೆಗಳು. ಪ್ರಾಣಾಹ ರೂಪಾದಿ ವಿಜ್ಞಾನಂ ಬಲಿಂ ಉಪಹರಂತೋ ವಿಷ ಇವ ಅಂತ ಹೇಳ್ತಾ ಇದ್ದಾರೆ. ರಾಜಾನಂ, ಒಬ್ಬ ರಾಜನಿಗೆ ಯಾವ ರೀತಿ ಎಲ್ಲಿ ಸಾಮಂತ ರಾಜರು ಕಾಣಿಕೆಯನ್ನ ಸಲ್ಲಿಸ್ತಾರೋ ಅದೇ ರೀತಿ ಈ ಆತ್ಮನಿಗೆ ಇಂದ್ರಿಯಗಳು, ಪ್ರಾಣಗಳು ಅವರವರ ಸೇವೆಯನ್ನು ಸಲ್ಲಿಸ್ತಾ ಇವೆ ಕಣಪ್ಪ ಅಂತ ಹೇಳ್ತಾ ಇದ್ದಾರೆ. ದೇ ಆರ್ ಬ್ರಿಂಗಿಂಗ್ ಗಿವಿಂಗ್ ಇನ್ಪುಟ್ಸ್. ಕಣ್ಣು ಹೊರಗಿನ ಪ್ರಪಂಚದ ವಿಷಯವನ್ನ ಒಳಗಡೆಗೆ ಆತ್ಮನಿಗೆ ತಲುಪಿಸುತ್ತೆ. ಕಿವಿ ಹೊರಗಿನ ಶಬ್ದದ ವಿಷಯವನ್ನ ಆತ್ಮನಿಗೆ ತಲುಪಿಸುತ್ತೆ. ಅದೇ ರೀತಿ ನಾಲಿಗೆ, ಚರ್ಮ, ಮತ್ತೆ ಮೂಗು, ಮತ್ತೆ ಪ್ರಾಣಗಳು ಕೂಡ ಇವನಿಗೋಸ್ಕರವೇ ಕೆಲಸ ಮಾಡ್ತಾ ಇವೆ. ರಾಜನಿಗೆ ಯಾವ ರೀತಿ ಸಾಮಂತ ರಾಜರೆಲ್ಲ ಕಾಣಿಕೆಗಳನ್ನ ಅರ್ಪಿಸ್ತಾರೋ ಹಾಗೆ ವಿಷ ಉಪಹರಂತ ಅವ್ರಿಗೆ ಉಪಚಾರವನ್ನ ಮಾಡ್ತಾ ಇದ್ದಾರೆ. ಬಲಿಂ ಉಪಹರಂತ, ಬಲಿಯನ್ನ ಸಮರ್ಪಿಸುವ ಹಾಗೆ ಅಂತ ಹೇಳಿ. ರಾಜಾನಂ ಉಪಾಸತೆ, ಅವನನ್ನು ಒಳಗಡೆ ಇರುವ ಆತ್ಮನಿಗೆ ಉಪಾಸನೆ ಮಾಡ್ತಾ ಇದ್ದಾರೆ ಇವರು. ಸಾದರ್ಥ್ಯೇನ ಅನುಪರತ ವ್ಯಾಪಾರ ಭವಂತಿ ಇತ್ಯರ್ಥ. ಆ ಆತ್ಮನಿಗೋಸ್ಕರವೇ ಅವರು ತಮ್ಮ ವ್ಯಾಪಾರಗಳನ್ನು ನಡೆಸ್ತಾ ಇದ್ದಾರೆ. ಅವರ ಚಟುವಟಿಕೆಗಳನ್ನ ಈ ಇಂದ್ರಿಯಾಭಿಮಾನಿ ದೇವತೆಗಳು ಈ ಇಂದ್ರಿಯಗಳ ಮೂಲಕ ಮತ್ತು ಪ್ರಾಣಶಕ್ತಿಯ ಮೂಲಕ ನಡೆಸ್ತಾ ಇದ್ದಾರೆ ಈ ಪುರ ಅನ್ನೋ ಶರೀರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯದರ್ಥ ಯತ್ ಪ್ರಯುಕ್ತಾಶ್ಚ ಸರ್ವೇ ವಾಯುಕರಣ ವ್ಯಾಪಾರಾಹ ಸೋ ಅನ್ಯಃ ಸಿದ್ಧಃ ಇತಿ ವಾಕ್ಯಾರ್ಥಃ. ಯಾರಿಗೋಸ್ಕರ ಈ ವಾಯು ಪ್ರಾಣಶಕ್ತಿ ಮತ್ತು ಇಂದ್ರಿಯಗಳ ಚಟುವಟಿಕೆಗಳು ನಡೀತಾ ಇದೆಯೋ ಅವನು ಅನ್ಯಃ, ಅವನು ಬೇರೆಯವನಪ್ಪ, ಅವನು ಅನ್ಯನಾಗಿದ್ದಾನೆ ಅನ್ನೋದು ಸಿದ್ಧವಾಯಿತು. ಇಟ್ ಇಸ್ ಪ್ರೂವ್ಡ್ ದಟ್ ದೇ ಆರ್ ನಾಟ್ ಡೂಯಿಂಗ್ ಇಟ್ ಫಾರ್ ದೆಮ್ಸೆಲ್ಸ್, ದೇ ಆರ್ ಡೂಯಿಂಗ್ ಇಟ್ ಫಾರ್ ಸಂಬಡಿ ಎಲ್ಸ್ ಅನ್ನೋದು ಸಿದ್ಧವಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಪ್ರಾಣಶಕ್ತಿ, ಈ ಇಂದ್ರಿಯಗಳು ತಮ್ಮ ಚಟುವಟಿಕೆಗಳಲ್ಲಿ ನಿರತವಾಗಿವೆ ಅನ್ನೋ ಹಾಗಾದ್ರೆ ಅದಕ್ಕೆ ಆತ್ಮ ಒಳಗಿದ್ದಾನೆ ಅನ್ನೋದೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇವಾಗ 4ನೇ ಮಂತ್ರದಲ್ಲಿ ವ್ಯತಿರೇಕ ತರ್ಕವನ್ನ ಇಲ್ಲಿ
ನ್ಯಾಯವನ್ನ ಇಲ್ಲಿ ಉಪಯೋಗಿಸ್ತಾ ಇದ್ದಾನೆ ಯಮಧರ್ಮರಾಯ. ವ್ಯತಿರೇಕ ಅಂತಂದ್ರೆ ಕಾರಣವಿಲ್ಲದಿದ್ರೆ ಕಾರ್ಯನೂ ಇರೋದಿಲ್ಲ ಅಂತ ಹೇಳಿ. ಅನ್ವಯ ಅಂತಂದ್ರೆ ಕಾರ್ಯ ಇದೆ ಅಂತಂದ್ರೆ ಕಾರಣವಿರ್ಲೇಬೇಕು ಅಂತ ಹೇಳಿ ಅನ್ವಯ. ವ್ಯತಿರೇಕ ಅಂದ್ರೆ ಕಾರ್ಯ ಇಲ್ಲ ಅಂತಂದ್ರೆ ಕಾರಣ ಇಲ್ಲ ಅಂತಂದ್ರೆ ಕಾರ್ಯವೂ ಇಲ್ಲ ಅಂತ ಹೇಳಿ ವ್ಯತಿರೇಕದ ಲಾಜಿಕ್. ಬಿಕಾಸ್ ಕಾಸ್ ಇಸ್ ನಾಟ್ ಪ್ರೆಸೆಂಟ್, ದೇರ್ ಫಾರ್ ಎಫೆಕ್ಟ್ ಇಸ್ ಆಲ್ಸೋ ನಾಟ್ ಪ್ರೆಸೆಂಟ್ ಅಂತ ಹೇಳಿ. ಯದಭಾವೇ ಯದ ಅಭಾವಃ ಅನ್ನೋದು ವ್ಯತಿರೇಕ, ಯತ್ ಸತ್ವೇ ಯತ್ ಸತ್ವಂ ಅನ್ನೋದು ಅನ್ವಯ. ಸೊ ಇಲ್ಲಿ 4ನೇ ಮಂತ್ರದಲ್ಲಿ ವ್ಯತಿರೇಕವನ್ನ ಹೇಳ್ತಾ ಇದ್ದಾರೆ. ಅಸ್ಯ ವಿಶ್ರಂಸಮಾನಸ್ಯ ಶರೀರಸ್ಥಸ್ಯ ದೇಹಿನಃ ದೇಹಾತ್ ವಿಮುಚ್ಯಮಾನಸ್ಯ ಕಿಮತ್ರ ಪರಿಶಿಷ್ಯತೆ ಏತದ್ವೈತತ್ ಅಂತ ಹೇಳ್ತಾ ಇದ್ದಾನೆ ಯಮಧರ್ಮರಾಯ. ಅಂತಂದ್ರೆ ಈ ಶರೀರದಲ್ಲಿರುವ ಜೀವನು ಸಡಿಲವಾಗಿ ಶರೀರದಿಂದ ಕಳಚುವಾಗ, ಹೊಟ್ಟೋಗುವಾಗ ಇಲ್ಲಿ ಏನು ಉಳಿಯತ್ತಪ್ಪ? ಏನು ಉಳಿದಿರುತ್ತೆ? ಏನು ಉಳಿದಿರಲ್ಲ. ಅದೇ ಇದು ಆತ್ಮನು ಅಂತ ಹೇಳ್ತಾ ಇದ್ದಾರೆ. ಕಿಂಚ ಭಾಷಾ ನೋಡೋಣ, ಪ್ಯಾರಾಗ್ರಾಫ್ 139. ಕಿಂಚ ಅಸ್ಯ ಶರೀರಸ್ಥಸ್ಯ ಆತ್ಮನಃ ವಿಶ್ರಂಸಮಾನಸ್ಯ ಭ್ರಂಶಮಾನಸ್ಯ ದೇಹಿನಃ ದೇಹವತಃ. ಅಂದ್ರೆ ಈ ಶರೀರದಲ್ಲಿ ಇರುವಂತಹವನು ಅವನು ಸಡಿಲವಾಗಿ ಹೊಟ್ಟೋಗ್ಬಿಟ್ರೆ ಅಂತಂದ್ರೆ ಭ್ರಂಶಮಾನಸ್ಯ ಬಿಟ್ಟು ಹೋಗುವ ದೇಹಿಯ ದೇಹ ಆತ್ಮನ ಅಂತ ಹೇಳಿ ಆತ್ಮ ಬಿಟ್ಟು ಹೋದ್ರೆ ಏನಾಗುತ್ತಪ್ಪ ಅಂತಂದ್ರೆ ವಿಶ್ರಂಸನ ಶಬ್ದಾರ್ಥಮಾಹ ದೇಹಾತ್ ವಿಮುಚ್ಯಮಾನಸ್ಯ ಇತಿ. ದೇಹದಿಂದ ಹೊರಟು ಹೋಗುವವನ ಅಂತ ಅರ್ಥ ಬರುತ್ತೆ. ಕಿಮತ್ರ ಪರಿಶಿಷ್ಯತೆ, ಆಗ ಇನ್ನೇನು ಉಳಿಯತ್ತಪ್ಪ ಇಲ್ಲಿ? ಯಾವ್ದು ಉಳಿಯತ್ತಿಲ್ಲಿ ಅಂತಂದ್ರೆ ಪ್ರಾಣಾದಿ ಕಲಾಪೆ ನ ಕಿಂಚನ ಪರಿಶಿಷ್ಯತೆ ಅತ್ರ ದೇಹೆ. ಪ್ರಾಣ ಮುಂತಾದ ವ್ಯಾಪಾರಗಳು, ಪ್ರಾಣದ ಚಟುವಟಿಕೆ, ಇಂದ್ರಿಯಗಳ ಚಟುವಟಿಕೆ ಯಾವುದು ಉಳಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪುರಸ್ವಾಮಿ ವಿದ್ರವಣೆ, ಪುರದಲ್ಲಿರುವ ನಗರದಲ್ಲಿರುವ ಸ್ವಾಮಿನೇ ಹೊಟ್ಟೋಗ್ಬಿಟ್ರೆ ಇವ ಪುರವಾಸಿಗಳಿಗೆಲ್ಲ ಏನಾಗುತ್ತೆ ಕಥೆ ಅನ್ನೋದು ಅದೇ ರೀತಿ. ಇವ ಯಸ್ಯಾತ್ಮನೋ ಉಪಗಮೆ ಕ್ಷಣ ಮಾತ್ರ, ಯಾವ ಆತ್ಮನ ಉಪಗಮವಾದ್ರೆ ಆತ್ಮನ ಉತ್ಕ್ರಮಣ, ಆತ್ಮ ಇಲ್ಲಿಂದ ಈ ಶರೀರದಿಂದ ಹೊಟ್ಟೋಗ್ಬಿಟ್ರೆ ಕ್ಷಣ ಮಾತ್ರ, ಒಂದು ಕ್ಷಣ ಮಾತ್ರದಲ್ಲಿ ಕಾರ್ಯಕರಣ ಕಲಾಪ ರೂಪಂ ಸರ್ವಮಿದಂ ಹತಬಲಂ ವಿಧ್ವಸ್ತಂ ಭವತಿ. ಕಾರ್ಯಕರಣ ಕಾರ್ಯ ಅಂದ್ರೆ ಈ ನಡೀತಿರುವಂತಹ ಚಟುವಟಿಕೆಗಳು ಮತ್ತೆ ಕರಣ ಅಂದ್ರೆ ಈ ಇಂದ್ರಿಯಗಳ ಕಲಾಪ ರೂಪಂ, ಇವುಗಳ ಚಟುವಟಿಕೆಗಳು ಯಾವ್ದ್ಯಾವ್ದಿದೆಯೋ ಸರ್ವಮಿದಂ ಹತಬಲಂ, ಅವೆಲ್ಲ ಬಲಹೀನವಾಗಿ ಹೋಗತ್ತಪ್ಪ, ಅದೆಲ್ಲ ಇಲ್ಲದೆ ಅದು ನಡೆಯೋದೇ ಇಲ್ಲ ಅಂತ ಹೇಳಿ. ವಿಧ್ವಸ್ತಂ ಭವತಿ, ಅದು ವಿಧ್ವಸ್ತವಾಗಿ ಹೋಗುತ್ತೆ. ವಿನಷ್ಟಂ ಭವತಿ ಸೋ ಅನ್ಯ ಸಿದ್ಧ ಆತ್ಮ, ಅದು ನಷ್ಟವಾಗಿ ಹೊಟ್ಟೋಗುವಂತದ್ರಿಂದ ಅವುಗಳಿಗೆಲ್ಲದಕ್ಕಿಂತಲೂ ಬೇರೆ ಆಗಿರುವಂತವನೇ ಆತ್ಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅನ್ವಯ ನ್ಯಾಯ, ವ್ಯತಿರೇಕ ನ್ಯಾಯ, ಎರಡು ನ್ಯಾಯಗಳನ್ನು ಹಿಡಿದು ಯಮಧರ್ಮರಾಯ ಈ ಒಂದು 2 ಮಂತ್ರಗಳನ್ನ ಹೇಳಿದ್ದಾನೆ ಅದನ್ನು ನಾವು ನೋಡ್ಬೋದು. ಪ್ಯಾರಾಗ್ರಾಫ್ 140. ಕೆಲವರು ಹಿಂಗ್ ಹೇಳ್ತಾರಂತೆ, ಏನು ಅಂತಂದ್ರೆ ಸ್ಯಾನ್ ಮತಂ, ಕೆಲವು ಜನರ ಅಭಿಪ್ರಾಯ ಹೀಗಿದೆ. ಪ್ರಾಣಾಪಾನಾದಿ ಅಪಗಮಾದೇವ ಇದಂ ವಿಧ್ವಸ್ತಂ ಭವತಿ ನತು ತದ್ ವ್ಯತಿರಿಕ್ತ ಆತ್ಮ ಅಪಗಮಾತ್. ಕೆಲವರು ಹೇಳ್ತಾರಂತೆ ಪ್ರಾಣದಿಂದಲೇ ಇದೆಲ್ಲ ಆಗುವಂಥದ್ದು, ಇನ್ನೊಬ್ಬ ಆತ್ಮ ಅನ್ನುವಂಥವನು ಇಲ್ಲ ಅಂತ ಹೇಳ್ತಾರೆ. ಈ ಪ್ರಾಣವೇ ಇದಕ್ಕೆಲ್ಲ ಮೂಲ ಕಾರಣ, ಆತ್ಮ ಅನ್ನುವಂಥವನು ಇನ್ನೊಬ್ಬನಿಲ್ಲ ಅಂತ ಕೆಲವರ ಅಭಿಪ್ರಾಯವಿದೆ. ಪ್ರಾಣಾದಿಭಿರೇವ ಹಿ ಮರ್ತ್ಯೋ ಜೀವತಿ ಇತಿ, ಪ್ರಾಣದಿಂದಲೇ ಒಬ್ಬ ಮನುಷ್ಯನು ಜೀವಿಸ್ತಾನೆ ಅಂತ ಕೆಲವರು ಹೇಳ್ತಾರೆ. ನ ಏತದಸ್ತಿ, ಹೀಗೆ ಅಲ್ಲಪ್ಪ ಅಂತ ಶಂಕರಾಚಾರ್ಯ ಹೇಳ್ತಿದ್ದಾರೆ. ಅದಕ್ಕೆ ಮುಂದಿನ ಮಂತ್ರ ಅದನ್ನೇ ಹೇಳೋದು. ನ ಪ್ರಾಣೇನ ನ ಅಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇಣ ತು ಜೀವಂತಿ ಯಸ್ಮಿನ್ನೇತಾ ಉಪಾಶ್ರಿತೌ ಅಂತ ಹೇಳಿ. ನ ಪ್ರಾಣೇನ ನ ಅಪಾನೇನ, ಪ್ರಾಣದಿಂದಲಾಗಲಿ ಅಪಾನದಿಂದಾಗಲಿ ಯಾವ ಜೀವಿಯು
ಬದುಕಿರುವುದಿಲ್ಲ. ಯಾವನಲ್ಲಿ ಇವೆರಡೂ ಆಶ್ರಯಿಸಿಕೊಂಡಿರುವವೋ ಅಂತಹ ಆ ಮತ್ತೊಬ್ಬ ಅಂದ್ರೆ ಆ ಆತ್ಮನಿಂದಲೇ ಬದುಕಿರುತ್ತವೆ ಅಂತ ಈ ಮಂತ್ರ ಹೇಳುತ್ತೆ. ಪ್ಯಾರಾಗ್ರಾಫ್ 141. ನ ಪ್ರಾಣೇನ ನ ಅಪಾನೇನ ಚಕ್ಷುರಾದಿನ ವಾ ಮರ್ತ್ಯಃ ಮನುಷ್ಯೋ ದೇಹವಾನ್ ಕಶ್ಚನ ಜೀವತಿ. ಪ್ರಾಣದಿಂದಲಾಗಲಿ ಅಪಾನದಿಂದಲಾಗಲಿ ಮತ್ತು ಕಣ್ಣು ಕಿವಿ ಇವುಗಳಿಂದಲಾಗಲಿ ಮರ್ತ್ಯನು ಅಂದ್ರೆ ಮನುಷ್ಯನು ಮರ್ತ್ಯ ಮನುಷ್ಯ ದೇಹವಾನ್ ಕಶ್ಚನ ಜೀವತಿ, ಒಬ್ಬ ಜೀವಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಾಣದಿಂದಲಾಗಲಿ ಅಪಾನದಿಂದಾಗಲಿ ಅಥವಾ ಇಂದ್ರಿಯಗಳಿಂದಾಗಲಿ ಜೀವಿಸುವುದಿಲ್ಲ. ನಕೋಪಿ ಜೀವತಿ, ಯಾರೂ ಕೂಡ ಈ ರೀತಿ ಜೀವಿಸೋದಿಲ್ಲ. ನ ಯೇಷಾಂ ಪರಾರ್ಥಾನಾಂ ಸಂಹತಿ ಅಕಾರಿತ್ವಾತ್ ಜೀವನ ಹೇತುತ್ವ ಉಪಪದ್ಯತೆ ಅಂತಂದ್ರೆ, ಏಕೆಂದರೆ ಒಂದಕ್ಕೊಂದು ಸೇರಿ ಹೇತು ಉಪಪದ್ಯತೆ ಅಂತ ಹೇಳ್ತಾರೆ. ಇದು ಈ ಒಂದಕ್ಕೊಂದಕ್ಕೆ ಸೇರ್ಕೊಂಡಿದೆಯಲ್ಲ, ಈ ಪ್ರಾಣ ಅಪಾನ ಇಂದ್ರಿಯಗಳೆಲ್ಲ ಒಂದಕ್ಕೊಂದಕ್ಕೆ ಸೇರಿ ಈ ಶರೀರದಲ್ಲಿ ಕೂತಿದೆಯಲ್ಲಪ್ಪ, ಅದು ಬದುಕಿರುವುದಕ್ಕೆ ಕಾರಣವಾಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅದು ಸೇರ್ಕೊಂಡ್ರು ಕೂಡ ಆತ್ಮವಿಲ್ಲದಿದ್ದರೆ ಆ ಮನುಷ್ಯ ಬದುಕಿರುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ. ನ ಜೀವನ ಹೇತುತ್ವಂ ಉಪಪದ್ಯತೆ ಅಂತ ಹೇಳಿ. ಸ್ವಾರ್ಥೇನ ಅಸಂಹತೇನ ಪರೇಣ ಕೇನಚಿದ್ ಅಪ್ರಯುಕ್ತಂ ಸಂಹತಾನಾಂ ಅವಸ್ಥಾನಂ ನ ದೃಷ್ಟಂ ಗೃಹಾದೀನಾಂ ಲೋಕೆ ಅಂತ. ಇವಾಗ ಏನು ಅಂತಂದ್ರೆ, ಇವಾಗ ಇದಕ್ಕೊಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಒಂದು ಮನೆ ಕಟ್ಟೋದಿಕ್ಕೆ ಮರಳು, ಇಟ್ಟಿಗೆ, ಸಿಮೆಂಟು, ಕಲ್ಲು ಇದನ್ನೆಲ್ಲ ಉಪಯೋಗಿಸ್ತಾರೆ, ಸ್ಟೀಲ್ ಅದನ್ನೆಲ್ಲ ಉಪಯೋಗಿಸಿ ಒಂದ್ ಮನೆ ಕಟ್ತಾರೆ. ಇವುಗಳೆಲ್ಲ ಇಷ್ಟೇ ಇಟ್ಬಿಟ್ರೆ ಮನೆ ಅಷ್ಟೇ ಪ್ರಯೋಜನವಾಗುತ್ತಾ? ಅದ್ರ ಮನೆಯಲ್ಲಿ ಒಬ್ಬ ಯಜಮಾನ ಇರ್ಬೇಕು. ಮನೆ ಯಜಮಾನನಿಗೋಸ್ಕರವೇ ಇವೆಲ್ಲ ಇರುವಂತದ್ದು ಅಲ್ವಾ? ಮನೆ ಈ ಕಲ್ಲು, ಮಣ್ಣು, ಸಿಮೆಂಟು, ಮರಳು ಎಲ್ಲವೂ ಕೂಡ ಆ ಮನೆ ಯಜಮಾನನಿಗೋಸ್ಕರವೇ ಇರುವಂತದ್ದೇ ವಿನಃ ಅವುಗಳು ತಮ್ಮ ಪ್ರಯೋಜನಕ್ಕಾಗಿ ಯಾವುದು ಇರೋದಿಲ್ಲ. ಹಾಗಾಗಿ ಬೇರೊಬ್ಬ ಈ ಪ್ರಾಣ, ಇಂದ್ರಿಯಗಳು, ಮನಸ್ಸು ಇದೆಲ್ಲ ಇರುವಂತದ್ದು ಆ ಪುರವಾಸಿಯಾದಂತಹ ಮನೆ ಯಜಮಾನನಾದಂತಹ ಆತ್ಮನಿಗೋಸ್ಕರವೇ ಇರುವಂತದ್ದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಪುರವಾಸಿ ಇದು ಗೃಹ ಮನೆಯಲ್ಲಿ ಇರುವಂತವನು ಮನೆ ಯಜಮಾನನಿಗೋಸ್ಕರ ತಾನೇ ಇರುವಂತದ್ದಿವಲ್ಲ, ಅದೇ ರೀತಿ ಇದು ಕೂಡ ಶರೀರದಲ್ಲಿರುವಂತಹ ಈ ಶರೀರ, ಇಂದ್ರಿಯಗಳು, ಮನಸ್ಸು, ಪ್ರಾಣ ಇದೆಲ್ಲ ಇರುವಂತದ್ದು ಆ ಮನೆ ಯಜಮಾನನಾದಂತಹ ಆತ್ಮನಿಗೋಸ್ಕರವೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತಥಾ ಪ್ರಾಣಾದಿನಾಮಪಿ ಸಂಹತತ್ವಾದ್ ಭವಿತುಂ ಅರ್ಹತಿ. ಅದೇ ರೀತಿ ಪ್ರಾಣ ಮುಂತಾದವುಗಳು ಕೂಡ ಆತ್ಮನಿಗೋಸ್ಕರವೇ ಇರುವಂತವುಗಳು. ಇತರೇಣ ಏವ ಸಂಹತ ಪ್ರಾಣಾದಿ ವಿಲಕ್ಷಣೆ ನತು ಸರ್ವೇ ಸಂಹತಾ ಸಂತೋ ಜೀವಂತಿ ಪ್ರಾಣಾನ್ ಧಾರಯಂತಿ. ಇನ್ನೊಬ್ಬ ಇತರ ಅಂದ್ರೆ ಸಂಹತ ಪ್ರಾಣಾದಿ ವಿಲಕ್ಷಣ ಅಂದ್ರೆ ವಿಲಕ್ಷಣನಾಗಿರುವಂತಹ ಸೇರಿಕೊಂಡಿರುವಂತಹ ಇಂದ್ರಿಯಗಳು, ಪ್ರಾಣ, ಮನಸ್ಸು ಇದೆಲ್ಲ ಸೇರಿಕೊಂಡು ಇರುವಂತಹ ಬೇರೆಯವನು ಇತರನಾಗಿರುವಂಥವನು ಬೇರೆ ಆಗಿರುವಂಥವನಿಗೋಸ್ಕರವೇ ಇರುವಂಥದ್ದು. ಇವುಗಳಿಗೋಸ್ಕರ ಇವು ಸೇರ್ಕೊಂಡಿಲ್ಲಪ್ಪ. ಯಾಕೆಂದ್ರೆ ಶ್ರುತಿ ಮಂತ್ರವೇ ಹೇಳ್ತಾ ಇದೆಯಲ್ಲ, ನ ಪ್ರಾಣೇನ ನ ಅಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇನ ತು ಜೀವಂತಿ ಯಸ್ಮಿನ್ನೇತೌ ಉಪಾಶ್ರಿತೌ ಅಂತ ಹೇಳಿ ಹೇಳ್ತಾ ಇದೆಯಲ್ಲ. ಅದಕ್ಕೋಸ್ಕರವೇ ಅವನಿಗೋಸ್ಕರವೇ ಈ ಪ್ರಾಣ, ಈ ಇಂದ್ರಿಯಗಳೆಲ್ಲ ಧರಿಸಲ್ಪಟ್ಟಿವೆ ಅಂತ ಹೇಳಿ ಅರ್ಥ. ಅವನೇ ಧರಿಸುವವನು. ಯಸ್ಮಿನ್ ಸಂಹತ ವಿಲಕ್ಷಣೆ ಆತ್ಮನಿ ಸತಿ ಪರಸ್ಮಿನ್ ಏತೌ ಪ್ರಾಣಾಪಾನೌ ಚಕ್ಷುರಾದಿಭಿ ಸಂಹತೌ ಉಪಾಶ್ರಿತೌ. ಯಾರಲ್ಲಿ ಯಸ್ಮಿನ್ ಅಂದ್ರೆ ಆತ್ಮನಿ, ಯಾವ ಆತ್ಮನಲ್ಲಿ ಈ ಸೇರಿಕೊಂಡಿರುವ ಪದಾರ್ಥಗಳಿಗಿಂತ ವಿಲಕ್ಷಣನಾದಂಥವನು ಇಂಥವನಾದ ಆತ್ಮನಲ್ಲಿ ಪರಸ್ಮಿನ್ ಏತೌ ಪ್ರಾಣಾಪಾನ ಇವರೆಲ್ಲ ಪ್ರಾಣ ಅಪಾನ ಇಂದ್ರಿಯಗಳೆಲ್ಲ ಸೇರ್ಕೊಂಡು ಕುಳಿತಿವೆಯೋ, ಉಪಾಶ್ರಿತವ್ ಅವನನ್ನ ಉಪಾಸನೆ ಮಾಡ್ತಾ ಇವೆಯೋ, ಅವನನ್ನ ಇರುತ್ತವೆಯೋ, ಯಸ್ಯ ಅಸಂಹತಸ್ಯ ಅರ್ಥೇ ಪ್ರಾಣಾಪಾನಾದಿ
ಇವನು ಅವ್ರ ಎಲ್ಲದಕ್ಕೂ ಅವನು ಈ ಆತ್ಮ ಅವ್ರಗಳ ಜೊತೆ ಸೇರ್ಕೊಂಡಿಲ್ಲ ಅವನು. ಯಾಕೆಂದ್ರೆ ಅವ್ನು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಿಟ್ಟು ಹೋಗ್ಬೋದು. ಅವನು ಹಿ ಇಸ್ ನಾಟ್ ಡಿಪೆಂಡಿಂಗ್ ಆನ್ ದೆಮ್, ದೇ ಆರ್ ಡಿಪೆಂಡಿಂಗ್ ಆನ್ ಹಿಮ್ ಅಂತ ಹೇಳಿ. ಪ್ರಾಣಾಪಾನಾದಿಗಳು ಸ್ವವ್ಯಾಪಾರಂ ಕುರ್ವನ್, ಅವನಿಗೋಸ್ಕರ ಈ ಪ್ರಾಣಾಪಾನಾದಿಗಳು, ಪ್ರಾಣ ಅಪಾನ ಇಂದ್ರಿಯಗಳೆಲ್ಲ ಅವರವರ ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದು. ಕುರ್ವನ್ ವರ್ತತೆ ಸಂಹತ ಸನ್ ಸ ತಥೋ ಅನ್ಯಃ ಸಿದ್ಧಃ ಇತ್ಯಭಿಪ್ರಾಯಃ. ಅವನು ಇನ್ನೊಬ್ಬ ಅಂತ ಹೇಳಿ ಇವರೆಲ್ಲದಕ್ಕಿಂತಲೂ ಬೇರೆಯವನು ಅನ್ನೋದೇ ಇದರ ಅಭಿಪ್ರಾಯವಪ್ಪ ಅಂತ ಹೇಳ್ತಾ ಇದ್ದಾರೆ. ಹಿ ಇಸ್ ಡಿಫರೆಂಟ್ ಫ್ರಮ್ ಪ್ರಾಣ, ಹಿ ಇಸ್ ಡಿಫರೆಂಟ್ ಫ್ರಮ್ ಅಪಾನ, ಹಿ ಇಸ್ ಡಿಫರೆಂಟ್ ಫ್ರಮ್ ಇಂದ್ರಿಯಗಳು. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂತ ನಿರ್ವಾಣ ಷಟ್ಕ ಅಂತ ಶಂಕರಾಚಾರ್ಯ ರಚಿಸಿದ್ದಾರೆ. ಅದ್ರ ತರಾನೇ ಇದ್ಯಾವುದೂ ಅಲ್ಲ ನಾನು ಅಂತ ಹೇಳಿ ಆತ್ಮ ಅನ್ನೋ ನಾನು ಆತ್ಮ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಏನ್ ಹೇಳ್ತಾರೋ ಅದೇ ತರಹ ನಾನು ಇದ್ಯಾವುದೂ ಅಲ್ಲ, ನಾನು ಪ್ರಾಣ ಅಪಾನ ಇಂದ್ರಿಯಗಳು ಯಾವುದು ಕೂಡ ನಾನಲ್ಲ ಅನ್ನೋದು ನನಗೋಸ್ಕರ ಇವುಗಳಿರುವಂಥದ್ದೇ ವಿನಃ ನಾನು ಇವುಗಳಿಗೋಸ್ಕರವಿಲ್ಲ ಅಂತ ಹೇಳಿ ಹೇಳೋದು. ಬ್ರಹ್ಮಾತ್ಮ ಏಕತ್ವವನ್ನ ಇವಾಗ ವಿವರಿಸ್ತಾ ಇದ್ದಾನೆ ಯಮಧರ್ಮರಾಯ. 6ನೇ ಮಂತ್ರ. ಹಂತ ತೇ ಇದಂ ಪ್ರವಕ್ಷ್ಯಾಮಿ ಗುಹ್ಯಂ ಬ್ರಹ್ಮ ಸನಾತನಂ ಯಥಾಚ ಮರಣಂ ಪ್ರಾಪ್ಯ ಆತ್ಮ ಭವತಿ ಗೌತಮ ಅಂತ ಹೇಳಿ. ಸರಿಯಾಗಿ ಕೇಳಿಸ್ತಾ ಇದ್ಯಾ? ಆಡಿಯೋ ಕ್ಲಿಯರ್ ಆಗಿದ್ಯಾ? Audio is very clear. Thank you. ಹಂತತೆ ಇದಂ ಪ್ರವಕ್ಷ್ಯಾಮಿ ಗುಹ್ಯಂ ಬ್ರಹ್ಮ ಸನಾತನಂ ಯಥಾಚ ಮರಣಂ ಪ್ರಾಪ್ಯ ಆತ್ಮ ಭವತಿ ಗೌತಮ. ಅಂದ್ರೆ ಗೌತಮ ಅಂದ್ರೆ ಗೌತಮ ವಂಶದಲ್ಲಿ ಬಂದಂಥ ನಚಿಕೇತನೇ, ನಿನಗೆ ಈ ಗುಹ್ಯವಾದ ಸನಾತನ ಬ್ರಹ್ಮವನ್ನು ವಿವರಿಸುತ್ತೇನೆ, ಕೇಳು. ಮರಣ ಹೊಂದಿದ ಮೇಲೆ ಆತ್ಮನು ಏನಾಗುತ್ತಾನೆ ಮತ್ತೆ ಹೇಗಾಗುತ್ತಾನೆ ಅನ್ನೋದನ್ನ ಕೇಳು ಅಂತ ಹೇಳಿ ಇದೊಂದು ಪೀಠಿಕಾ ಶ್ಲೋಕ. ಇವಾಗ ನಾನು ಹೇಳ್ತೀನಪ್ಪ, ನೀನ್ ಕೇಳು ಅಂತ ಹೇಳ್ತಾ ಇದ್ದೇನೆ. ಈಗೋ ಹಂತತೆ ಇದಂ ವಕ್ಷ್ಯಾಮಿ ಅಂತಂದ್ರೆ ಈಗೋ ಇವಾಗ ಕೇಳಪ್ಪ ನೀನು, ನಾನು ಹೇಳ್ತೀನಿ, ನೀ ಕೇಳು. ಗುಹ್ಯವಾದ ಸನಾತನ ಬ್ರಹ್ಮವನ್ನು ನಾನು ಹೇಳ್ತೀನಿ, ಮರಣವನ್ನು ಹೊಂದಿ ಆತ್ಮನು ಹೇಗೆ ಆಗ್ತಾನೋ ಅದನ್ನೂ ಹೇಳುತ್ತೀನಿ, ಕೇಳಪ್ಪ ಅಂತ ಹೇಳಿ. ಯಾಕೆ ಅಂತಂದ್ರೆ ನಚಿಕೇತನ ಪ್ರಶ್ನೆ ಇದ್ದಿದ್ದೇ ಅದೇ ತಾನೆ. ಕೆಲವರು ಹೇಳ್ತಾರೆ ಮರಣವಾದ ಮೇಲೆ ಏನು ಇಲ್ವೇ ಇಲ್ಲ ಅಂತ ಹೇಳ್ತಾರೆ, ಕೆಲವರು ಹೇಳ್ತಾರೆ ಮರಣವಾದ ಮೇಲೆ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದೆಯೋ ಇಲ್ವೋ ಅನ್ನೋದನ್ನ ನೀನು ಸ್ಪಷ್ಟವಾಗಿ ಹೇಳಪ್ಪ ಅಂತ ಹೇಳಿ ಅವನು ಪ್ರಶ್ನೆ ಕೇಳಿದ್ದ ಮೊದಲನೇ ಅಧ್ಯಾಯದಲ್ಲಿ. ಅದನ್ನ ಇಲ್ಲಿ ಅದಕ್ಕೆ ಒಂದು ಉತ್ತರವನ್ನು ಕೊಡ್ತಾ ಇರುವಂತಹದ್ದು, ಮತ್ತೆ ಉತ್ತರವನ್ನ ಮುಂದುವರಿಸ್ತಾ ಇದ್ದಾನೆ. ಪ್ಯಾರಾಗ್ರಾಫ್ 142. ಹಂತ ಇದಾನೀಂ ಪುನರಪಿ ತೇ ತುಭ್ಯಂ ಇದಂ ಗುಹ್ಯಂ ಗೋಪ್ಯಂ. ನಿನಗೆ ಈ ಗುಹ್ಯವಾದ ಗೋಪ್ಯವಾದ ಅಂದ್ರೆ ರಹಸ್ಯಮಯವಾದ ಅಂತ ಹೇಳಿ ಬ್ರಹ್ಮ ಸನಾತನಂ ಚಿರಂತನಂ ಪ್ರವಕ್ಷ್ಯಾಮಿ. ಇವಾಗ ಈ ರಹಸ್ಯಮಯ ಅಂದ್ರೆ ಏನರ್ಥ? ಹೌ ಈಸ್ ಇಟ್ ಸೀಕ್ರೆಟ್? ಎಲ್ಲರಿಗೂ ಗೊತ್ತಾಗಿದೆ, ಈ ಪುಸ್ತಕ ಪಬ್ಲಿಷ್ ಆಗಿದೆ. ಭಗವದ್ಗೀತೆನಲ್ಲೂ ಕೂಡ ಒಂದು ಅಧ್ಯಾಯ ಬರುತ್ತೆ ರಹಸ್ಯಮಯವಾದದ್ದು ಅಂತ ಹೇಳಿ. ಅಂದ್ರೆ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಬರುತ್ತೆ. ಇದು ಹೇಗೆ ರಹಸ್ಯಮಯವಾಯಿತು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೇನು ಉತ್ತರ? ಹೌ ಇಸ್ ಇಟ್ ಎ ಸೀಕ್ರೆಟ್ ಅಂತ ಪ್ರಶ್ನೆ. Not many people can understand it ಅಂತ ಅನ್ಸುತ್ತೆ. ಇವಾಗ ಅದು ಹೇಗೆ ಅಂತಂದ್ರೆ, ಅದು ಪುಸ್ತಕವನ್ನು ಓದಿ ಆಗಲಿ ಅಥವಾ ಇತರರಿಂದ ಕೇಳಿ ಆಗಲಿ ತಿಳ್ಕೊಬಹುದು. ಅದು ಆ ರೀತಿಯಲ್ಲಿ ಗುಟ್ಟಲ್ಲ ಅದು. ಆದ್ರೆ ಅನುಭವ ಪಡೆದಿರುವಂಥವನು ಅವನಿಗೇ ಗೊತ್ತಿರೋದದು. ಯಾವನ ಅನುಭವ ಪಡೀತಾನೋ ಇದನ್ನ, ಈ ಆತ್ಮ ವಸ್ತುವನ್ನ ಅನುಭವ ಪಟ್ಟು ಯಾವನು ಕಂಡ್ಕೊಂತಾನೋ ಅವನು ತನ್ನ ಬಾಯಿನಿಂದಲಾಗಲಿ ಮತ್ತೆ ಯಾವ್ದಾದ್ರು ಕ್ರಿಯೆಯಿಂದಲಾಗಲಿ ಬೇರೆಯವ್ರಿಗೆ ತೋರಿಸ್ಕೊಡೋದಕ್ಕಾಗೋದಿಲ್ಲ ಅನ್ನೋದೇ ಅದು ಗುಟ್ಟು ಅಂತ ಹೇಳಿ. ಇವಾಗ ನಾವು ಕನಸು ಕಾಳ್ತೀವಿ. ಕನಸನ್ನ ನಾನು ಪಕ್ಕದಲ್ಲಿ, ಗಂಡ ಹೆಂಡತಿ ಪಕ್ಕದಲ್ಲಿ ಮಲಗಿದ್ರು ಕೂಡ ಪಕ್ಕದಲ್ಲಿ ಗಂಡನ ಕನಸಿನ ಲೋಕವೇ ಬೇರೆ, ಹೆಂಡತಿಯ ಕನಸಿನ ಲೋಕವೇ ಬೇರೆ. ಗಂಡನ ಕನಸಿನ ಅನುಭವ ಹೆಂಡತಿಗೆ ಬರೋದಿಲ್ಲ, ಗಂಡನ ಕನಸಿನ ಅನುಭವ
ಗಂಡನಿಗೆ ಮೀಸಲು, ಅವನಿಗೆ ರಹಸ್ಯಮಯವಾದದ್ದೇ ಅದು, ಅವನಿಗೆ ಬೇರೆಯವ್ರಿಗೆ ತೋರಿಸ್ಕೊಳಕ್ ಆಗೋದೇ ಇಲ್ಲ ಅದನ್ನ. ಅದೇ ರೀತಿ ನಾನು ಆತ್ಮದರ್ಶನವನ್ನ ಪಡೆದೆ ಅಂತಂದ್ರೆ ನಾನ್ ಇನ್ನೊಬ್ಬನಿಗೆ ಆ ಆತ್ಮದರ್ಶನವನ್ನ ತೋರಿಸ್ಕೊಡೋದಕ್ಕಾಗೋದಿಲ್ಲ. ಅದಕ್ಕೆ ಅದು ರಹಸ್ಯಮಯ ಅಂತ ಹೇಳೋದು. ಇವಂದೋ ಕೃಷ್ಣ ಅಷ್ಟೊಂದು ಅಕ್ಷೌಹಿಣಿ ಮುಂದೆ ಇದನ್ನ ಹೇಳಿದ್ರು ಕೂಡ ಯಾತಕ್ ರಹಸ್ಯ ಅಂದ್ರೆ ಅವರವರಿಗೆ ಪ್ರತಿಯೊಬ್ಬ ಸೈನಿಕನಿಗೂ ಕೂಡ ಅವನ ಆತ್ಮದರ್ಶನ ಅವನಿಗೆ ಮೀಸಲು ಅನ್ನೋದಕ್ಕೆ, ಇನ್ನೊಬ್ಬನಿಗೆ ಆತ್ಮದರ್ಶನವನ್ನ ತೋರಿಸ್ಕೊಡೋಕ್ಕಾಗಲ್ಲ ಅನ್ನೋದ್ರಿಂದ ಅದು ರಹಸ್ಯಮಯ ಅಂತ ಹೇಳಿ. ಗೋಪ್ಯಂ ಅಂತ ಅದಕ್ಕೆ ಹೇಳೋದು. ಬ್ರಹ್ಮ ಸನಾತನಂ ಚಿರಂತನಂ ಪ್ರವಕ್ಷ್ಯಾಮಿ ಅಂದ್ರೆ ಬಹಳ ಕಾಲದಿಂದ ಇರುವಂತಹ ಸನಾತನವಾದ ಬ್ರಹ್ಮವನ್ನ ನಿನಗೆ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತ ಹೇಳ್ತಾ ಇದ್ದಾನೆ. ಯದ್ ವಿಜ್ಞಾನಾತ್ ಸರ್ವ ಸಂಸಾರ ಉಪರಮೋ ಭವತಿ. ಯಾವುದನ್ನ ತಿಳಿದುಕೊಂಡ್ರೆ ಎಲ್ಲ ಇಡೀ ಸಂಸಾರದ ಉಪರಮ ಅಂತಂದ್ರೆ ಅದು ಉಪರತಿ ಅಂದ್ರೆ ವಿತ್ಡ್ರಾಯಲ್, ಸಂಸಾರ ಹೋಗುತ್ತಲ್ಲಪ್ಪ ಅದು. ಅವಿಜ್ಞಾನಾಚ್ಚ ಯಸ್ಯ ಅವಿಜ್ಞಾನವು ಅದನ್ನ ತಿಳ್ಕೊಳ್ಳೋದ್ರಿಂದ ಯಸ್ಯ ಮರಣಂ ಪ್ರಾಪ್ಯ ಯಥಾ ಆತ್ಮ ಭವತಿ ಯಥಾ ಸಂಸರತಿ ತಥಾ ಶೃಣು ಹೇ ಗೌತಮ. ಅಂದ್ರೆ ಅದನ್ನ ಪಡೆದ್ಮೇಲೆ ಒಬ್ಬ ಆತ್ಮ ಜ್ಞಾನವನ್ನಾದ್ರೂ ಪಡಿಬೋದು, ಇಲ್ಲ ಪಡಿದೇ ಇದ್ರೆ ಅವನು ಸಂಸಾರದಲ್ಲಿ ಆದ್ರೂ ತೊಳಲಾಡ್ಬೋದು ಅನ್ನುವಂಥದ್ದು. ಹೀಗೆ ಅವನು ಹಿ ಕ್ಯಾನ್ ಟೇಕ್ 2 ಪಾರ್ಟ್ಸ್. ಅವನು ಏನಾದ್ರೂ ಸಾಕ್ಷಾತ್ಕಾರವನ್ನ ಪಡೆದರೆ ಅವನು ಸಂಸಾರವನ್ನ ಬಿಟ್ಟು ಹೋಗ್ತಾನೆ. ಅವನು ಸಾಕ್ಷಾತ್ಕಾರವನ್ನ ಪಡಿಲಿಲ್ಲ ಅಂತಂದ್ರೆ ಅವನು ಸಂಸಾರದಲ್ಲೇ ತೊಳಲ್ತಾ ಇರ್ತಾನೆ. ಈ ರೀತಿ 2 ಮಾರ್ಗದಲ್ಲಿ ಹೋಗುವಂಥದ್ದು ಹೇಗೆ ಆಗುತ್ತೆ ಅನ್ನೋದನ್ನ ಇವಾಗ ನಾನು ನಿನಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. 7ನೇ ಮಂತ್ರ. ಯೋನಿಮನ್ಯೇ ಪ್ರಪದ್ಯಂತೆ ಶರೀರತ್ವಾಯ ದೇಹಿನಃ ಸ್ಥಾಣುಮನ್ಯೇ ಅನುಸಂಯಂತಿ ಯಥಾ ಕರ್ಮ ಯಥಾಶ್ರುತಂ ಅಂತ ಹೇಳಿ. ಇದು ಬಹಳ ಮುಖ್ಯವಾದ ಶ್ಲೋಕ ಅಂತ ಅನ್ಸುತ್ತೆ. ಯಾಕೆಂದ್ರೆ ಒಂದು ಪುಸ್ತಕ ಇದೆ, ಕಠೋಪನಿಷತ್ ಪ್ರವಚನ ಅಂತ ಹೇಳಿ, ವೇದಾಂತ ಭಾರತಿ ಅನ್ನೋ ಸಂಸ್ಥೆ ಅದನ್ನ ಪಬ್ಲಿಷ್ ಮಾಡಿದೆ. ಅದು ಸಿಗುತ್ತೆ ಇಲ್ಲಿ, ವೇದಾಂತ ಭಾರತಿ ಬುಕ್ ಶಾಪ್ ಇದೆಯಲ್ಲ ಅಲ್ಲಿ ಬಂಚೇರಿನಲ್ಲಿ, ಅಲ್ಲಿ ಸಿಗ್ಬೋದು ಅನ್ಸುತ್ತೆ. ಅದು ನನ್ನ ಹತ್ರ ಇದೆ. ಅದ್ರಲ್ಲಿ ಈ ಶ್ಲೋಕಕ್ಕೆ ಅವರು ಅನಂತ ಶರ್ಮಾ ಭುವನಗಿರಿ ಅಂತ ಒಬ್ಬರು ವಿದ್ವಾಂಸರು ಅದನ್ನು ಬರೆದಿದ್ದಾರೆ. ಈ ಮಂತ್ರಕ್ಕೆ ಯೋನಿಮನ್ಯೇ ಪ್ರಪದ್ಯಂತೆ ಅನ್ನೋ ಮಂತ್ರಕ್ಕೆ ವಿಸ್ತಾರವಾದ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಇದು ಬಹಳ ಸೊಗಸಾಗಿದೆ, ಅದನ್ನು ಓದ್ತೀನಿ ನಿಮ್ಗೆ. ಅದಕ್ ಮುಂಚೆ ಈ ಮಂತ್ರದ ಅರ್ಥವನ್ನು ತಿಳ್ಕೊಳ್ಳೋಣ. ಯೋನಿಮನ್ಯೇ ಪ್ರಪದ್ಯಂತೆ ಶರೀರತ್ವಾಯ ದೇಹಿನಃ ಸ್ಥಾಣುಮನ್ಯೇ ಅನುಸಂಯಂತಿ ಯಥಾ ಕರ್ಮ ಯಥಾಶ್ರುತಂ ಅಂತ ಹೇಳಿ. ಅಂದ್ರೆ ಕೆಲವು ಜೀವರುಗಳು ಶರೀರವನ್ನು ಪಡೆಯಲು ಗರ್ಭವನ್ನ ಸೇರ್ತಾರೆ ಅಂತ ಹೇಳಿ, ಕೆಲವರು ಕರ್ಮಾನುಸಾರವಾಗಿ ವಿದ್ಯೆಗೆ ಅನುಸಾರವಾಗಿ ಮರ ಅಂದ್ರೆ ವೃಕ್ಷ, ಸ್ಥಾವರಗಳು ಮೊದಲಾದ ಸ್ಥಾವರ ಭಾವವನ್ನು ಹೊಂದುತ್ತಾರೆ ಅಂತ ಹೇಳಿ ಅರ್ಥ. ಯಥಾ ಕರ್ಮ ಯಥಾಶ್ರುತಂ ಅಂತ ಹೇಳ್ತಾ ಇದ್ದಾನೆ ಯಮಧರ್ಮರಾಯ. ಯಾವ ರೀತಿ ಅವರು ಕರ್ಮವನ್ನ ಮಾಡಿದ್ದಾರೋ, ಯಾವ ರೀತಿ ಅವರು ಜ್ಞಾನವನ್ನ ಪಡೆದಿದ್ದಾರೋ ಅಂತ ಹೇಳಿ ಅರ್ಥ. ಶ್ರುತಕ್ಕೆ ಅನುಸಾರವಾಗಿ ಅವರು ಐದರ್ ದೇ ವಿಲ್ ಬಿಕಮ್ ಅನಿಮಲ್ ಅಂದ್ರೆ ಗರ್ಭವನ್ನ ಪ್ರವೇಶಿಸ್ತಾರೆ, ಅಥವಾ ಅವರು ಮರ ಮುಂತಾದ ಸ್ಥಾವರ ಜೀವಿಗಳಾಗಿ ಜೀವಿಸ್ತಾರೆ ಅಂತ ಹೇಳಿ ಅರ್ಥ. ಇದಕ್ಕೆ ಈ ಮಂತ್ರಕ್ಕೆ ಅವರು ವೇದಾಂತ ಭಾರತಿ ಪುಸ್ತಕದವರು ಏನ್ ಹೇಳಿದ್ದಾರೆ ಅಂತ ನಾನು ಓದ್ತೀನಿ. ಏನ್ ಗೊತ್ತಾಗತ್ತೆ ಅಂತಂದ್ರೆ, ನಮ್ಮ ಭವಿಷ್ಯತ್ತು, ನಮ್ಮ ಫ್ಯೂಚರ್ ಈಸ್ ಇನ್ ಅವರ್ ಪ್ರೆಸೆಂಟ್ ಹ್ಯಾಂಡ್ ಅಂತ ಹೇಳಿ. ಅವರ್ ಪ್ರೆಸೆಂಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಪಾಸ್ಟ್, ಬಟ್ ಅವರ್ ಫ್ಯೂಚರ್ ಈಸ್ ಇನ್ ಅವರ್ ಹ್ಯಾಂಡ್ ಅಂತ. ನನ್ನ ಭವಿಷ್ಯ ನನ್ನ ಕೈಯಲ್ಲಿ ಇವಾಗಿದೆ ಅನ್ನೋದು ಒಂದು ಅಂಶ ಇದೆ. ಸಂಪೂರ್ಣವಾಗಿ ಬರೀ ವಿಧಿಯಾಟವೇ ಅಂತ ನಾವು ಹೇಳಕ್ಕಾಗಲ್ಲ. ಯಾಕೆಂದ್ರೆ ನನ್ನ ಪ್ರಯತ್ನ, ಪುರುಷ ಪ್ರಯತ್ನ ಅನ್ನೋದು ಕೂಡ ಒಂದು ನನ್ನ ಭವಿಷ್ಯತ್ತಿನಲ್ಲಿ ಒಂದು ಕೆಲಸವನ್ನ ಮಾಡತ್ತೆ ಅಂತ ಹೇಳಿ ಆ ರೀತಿ ಹೇಳ್ತಾರೆ. ನಾನು ಓದ್ತೀನಿ ಆ ಪುಸ್ತಕದಿಂದ, ಬಹಳ ಚೆನ್ನಾಗಿದೆ, 2 ಪೇಜು. ಸಾಮಾನ್ಯವಾಗಿ
ಎಲ್ಲರೂ ಈ ಜನ್ಮದ ಘಟನೆಗಳಿಗೆ ಪೂರ್ವ ಜನ್ಮದ ಕರ್ಮವನ್ನೇ ಹೊಣೆ ಮಾಡುತ್ತಾರೆ. ಆದರೆ ಇಲ್ಲಿ ಜ್ಞಾನವನ್ನು ಸೇರಿಸಿದೆ. ಯಥಾ ಕರ್ಮ ಯಥಾಶ್ರುತಂ ಅಂದ್ರೆ ಜ್ಞಾನ ಅಥವಾ ವಿದ್ಯೆ ಅಂದ್ರೆ ಏನು ಕೇಳಿದ್ದೀವೋ ಅದನ್ನು ನಾವು ಇಲ್ಲಿ ಸೇರಿಸಿದ್ದಾರೆ. ಇದು ಅವಶ್ಯವಾಗಿದೆ. ಏಕೆಂದರೆ ಕರ್ಮ ಅನ್ನೋದು ಜಡವಾದದ್ದು. ನಮ್ಮ ಜೀವನದಲ್ಲಿ ಕೇವಲ ಕರ್ಮದ ಪ್ರಭಾವ ಮಾತ್ರ ಇರುವುದಾದರೆ ಅದು ಒಂದು ಕೀಲಿ ಕೊಟ್ಟ ಬೊಂಬೆಯಂತೆ ಕೊನೆಯವರೆಗೂ ಏಕರೂಪವಾಗಿಯೇ ಇರುತ್ತದೆ. ಮಧ್ಯೆ ಪರಿವರ್ತನೆಗೆ ಅವಕಾಶವೇ ಇರುತ್ತಿರಲಿಲ್ಲ. ಪೂರ್ವ ನಿರ್ಧಾರಿತವಾಗಿ ಘಟನೆಗಳು ಜೀವನದಲ್ಲಿ ನಡೆಯುತ್ತವೆ ನಿಜ. ಅವುಗಳಲ್ಲಿ ಬದಲಾವಣೆಗೆ ಅವಕಾಶವೇ ಇಲ್ಲ ಎಂಬ ಸ್ಥಿತಿಯನ್ನು ವಿಚಾರವಂತರಾರು ಒಪ್ಪಲು ಸಾಧ್ಯವಿಲ್ಲ. ಇಲ್ಲ ಎಂಬ ಸ್ಥಿತಿಯನ್ನು ಆಗ ಪುರುಷ ಪ್ರಯತ್ನಕ್ಕೆ ಬೆಲೆಯೇ ಇಲ್ಲದಂತಾಗುತ್ತದೆ. ಈ ರೀತಿಯ ಕರ್ಮ ಪ್ರಾಧಾನ್ಯವನ್ನು ಅರೆಬರೆ ನಂಬುವ ಕೆಲವು ಭವಿಷ್ಯವಾದಿಗಳು ಮುಂದೆ ಆಗುವ ಘಟನೆಗಳನ್ನು ತಾವು ಕರಾರುವಾಕ್ಕಾಗಿ ಹೇಳುತ್ತೇವೆ ಎನ್ನುತ್ತಾರೆ. ಜೀವನದ ಎಲ್ಲಾ ಘಟನೆಗಳು ಪೂರ್ವ ನಿರ್ಧಾರದಂತೆ ಚಾಚೂ ತಪ್ಪದೆ ನಡೆಯುವುದಾದಲ್ಲಿ ಮಾತ್ರ ಅದು ಸಾಧ್ಯ. ಆದರೆ ಹಾಗಾಗುವುದೆಂದು ಒಪ್ಪಿಕೊಂಡರೆ ಪುರುಷ ಪ್ರಯತ್ನಕ್ಕೆ ಸ್ಥಾನವೇ ಇಲ್ಲದಂತೆ ಆಗುತ್ತದೆ. ಆಗ ಪುರುಷನು ಮಾಡುವ ಯಾವುದೇ ಕರ್ಮಕ್ಕೂ ಆತ ಹೊಣೆಗಾರನಾಗುವುದಿಲ್ಲ. ಅವನಿಗೆ ಸ್ವಾತಂತ್ರ್ಯವಿಲ್ಲದ ಕರ್ಮದ ಫಲಕ್ಕೆ ಅವನು ಅಧಿಕಾರಿಯಲ್ಲ. ಆಗ ಪಾಪ, ಪುಣ್ಯ, ಸ್ವರ್ಗ, ನರಕ ಎಲ್ಲ ಶಬ್ದಗಳು ಅರ್ಥವನ್ನು ಕಳೆದುಕೊಳ್ಳುತ್ತವೆ. ಹೀಗಾಗುವುದು ಆಸ್ತಿಕರಾರಿಗೂ ಇಷ್ಟವಿಲ್ಲ. ಆದ್ದರಿಂದ ಪುರುಷ ಪ್ರಯತ್ನವೇ ಜೀವನದಲ್ಲಿ ನಿರ್ಣಾಯಕವೆಂದು ಒಪ್ಪಲೇಬೇಕು. ಆಗಲೂ ಸಮಸ್ಯೆ ತಪ್ಪಿದ್ದಲ್ಲ. ಪ್ರಯತ್ನಗಳು ಒಂದೇ ರೀತಿಯದಾಗಿದ್ದರೂ ಫಲಗಳು ಬೇರೆಯಾಗಿರುವುದು ಲೋಕದಲ್ಲಿ ನಾವು ನೋಡ್ತೇವೆ. ಇದಕ್ಕೇನು ಕಾರಣ ಅಂದ್ರೆ ಪುರುಷ ಪ್ರಯತ್ನವನ್ನು ಮೀರಿದ ಕಾಣದ ಕೈಯೊಂದು ಇಲ್ಲಿ ಕೆಲಸ ಮಾಡುತ್ತದೆ ಎಂಬುದನ್ನು ಒಪ್ಪಲೇಬೇಕಾಗುತ್ತದೆ. ಹೀಗೆ ದೈವ ಮತ್ತು ಪೌರುಷಗಳೆರಡೂ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಯೋಗ ವಸಿಷ್ಠದಲ್ಲಿ ಹೀಗೆ ಹೇಳಿದ್ಯಂತೆ, ಭಾಭ್ಯಾಮೇವ ಪಕ್ಷಾಭ್ಯಾಂ ಯಥಾಖೇ ಪಕ್ಷಿಣಾಂ ಗತಿ ತಥೈವ ಜ್ಞಾನ ಕರ್ಮಾಭ್ಯಾಂ ಜಾಯತೆ ಪರಮಂ ಪದಂ. ಅಂದ್ರೆ ಎರಡು ರೆಕ್ಕೆಗಳಿಂದ ಹಕ್ಕಿ ಹಾರಾಟ ನಡೆಸುವಂತೆ ದೈವ ಮತ್ತು ಪೌರುಷಗಳಿಂದ ಮಾನವನು ಪರಮ ಪದದ ಅತ್ತ ಸಾಗುತ್ತಾನೆ. ಇನ್ನೊಂದು ಸುಭಾಷಿತ ಇದೆ, ಕರ್ಮಾಯತ್ತಂ ಫಲಂ ಪುಂಸಾಂ ಬುದ್ಧಿ ಕರ್ಮಾನುಸಾರಿಣಿ. ಒಂದ್ ನಿಮಿಷ. ಓಕೆ. ಬುದ್ಧಿ ಕರ್ಮಾನುಸಾರಿಣಿ ತಥಾಪಿ ಸುಧೀಯಾ ಭಾವ್ಯಂ ಸುವಿಚಾರ್ಯೈವ ಕುರ್ವತ. ಕರ್ಮಾನುಸಾರವಾಗಿ ಫಲ, ಬುದ್ಧಿಯೂ ಕರ್ಮಾನುಸಾರವಾಗಿಯೇ ಇರುತ್ತದೆ. ಆದರೂ ಬುದ್ಧಿವಂತನು ವಿಚಾರ ಮಾಡಿ ಕೆಲಸ ಮಾಡಬೇಕು ಅಂತ ಹೇಳುತ್ತೆ. ಇಲ್ಲಿ ಕರ್ಮ ಎಂದರೆ ಪ್ರಾಚೀನ ಕರ್ಮ ಅಂತ ಅರ್ಥ. ನಮ್ಮ ಬುದ್ಧಿಯು ಪ್ರಾಚೀನ ಕರ್ಮವನ್ನೇ ಆದಲ್ಲಿ ಪೌರುಷಕ್ಕೆ ಸ್ಥಾನವೆಲ್ಲಿ ಎಂಬ ಪ್ರಶ್ನೆ ಸಹಜ. ಅದಕ್ಕೆ ಮುಂದೆ ಹೇಳಿದ್ದು, ಆದರೂ ವಿಚಾರ ಮಾಡಿ ಕೆಲಸ ಮಾಡಬೇಕು. ಹಾಗಾದ್ರೆ ನನ್ನ ಕೈನಲ್ಲಿ ಒಂದಷ್ಟಿದೆ, ಎಲ್ಲವೂ ವಿಧಿಯ ಕೈಯಲ್ಲೇ ಇಲ್ಲ ಅಂತ ಹೇಳಿ ಇದರಿಂದ ಗೊತ್ತಾಗತ್ತೆ. ವಿ ಹ್ಯಾವ್ ಸರ್ಟನ್ ಫ್ರೀಡಮ್, ವಿ ಹ್ಯಾವ್ ಫ್ರೀ ವಿಲ್ ಅನ್ನೋದಕ್ಕೆ ಒಂದು ಸ್ಥಾನ ಇದೆ ಅಂತ ಹೇಳಿ ಗೊತ್ತಾಗತ್ತೆ. ದೈವ, ಕರ್ಮ ಹಾಗೂ ಪೌರುಷಗಳ ಸ್ಥಾನವನ್ನು ಸ್ಪಷ್ಟವಾಗಿ ನಿಶ್ಚಯಿಸಿಕೊಂಡಲ್ಲಿ ಆ ಸಮಸ್ಯೆಯನ್ನು ಬಗೆಹರಿಸಬಹುದು. ಹಾಗಾಗಿ ದೈವ, ಪೌರುಷ ಮತ್ತು ಕರ್ಮ ಈ ಮೂರು ಸೇರಿ ನಮ್ಮ ಭವಿಷ್ಯತ್ತು ನಿರ್ಧಾರವಾಗತ್ತೆ. ಹಾಗಾದ್ರೆ ನಮ್ಮ ಪೌರುಷ, ನಮ್ಮ ಪ್ರಯತ್ನಕ್ಕೂ ಕೂಡ ಒಂದು ಸ್ಥಾನ ಇದೆ ಅಂತ ಹೇಳಿ ಇಲ್ಲಿ ಗೊತ್ತಾಗತ್ತೆ. ಅದನ್ನೇ ಇಲ್ಲಿ ಹೇಳೋದು ಈ ಮಂತ್ರದಲ್ಲಿ, ಯಥಾ ಕರ್ಮ ಯಥಾಶ್ರುತಂ ಅಂತ ಹೇಳ್ತಾ ಇದ್ದಾನೆ ಯಮಧರ್ಮರಾಜ. ಪ್ಯಾರಾಗ್ರಾಫ್ ಗೊತ್ತಾಯ್ತಾ ಇದು ಎಷ್ಟು ಸ್ವಾರಸ್ಯವಾಗಿದೆ ಅಂತ ಹೇಳಿ? ನಮಗೂ ಈ ಪ್ರಶ್ನೆ ಯಾವಾಗ್ಲೂ ಬರ್ತಾ ಇರುತ್ತೆ.
ಎಲ್ಲಾ ವಿಧಿ ಆಟವೇ ಆಗ್ಬಿಟ್ರೆ ನನ್ಗೇನಪ್ಪ ಇದೆ, ನನ್ ವಾಟ್ ಕ್ಯಾನ್ ಐ ಡೂ? ಐ ಕ್ಯಾನ್ ಓನ್ಲಿ ರೆಸ್ಪಾಂಡ್ ಟು ಸಿಚುವೇಶನ್, ಐ ಕ್ಯಾನ್ ಓನ್ಲಿ ರಿಯಾಕ್ಟ್ ಟು ಸಿಚುವೇಶನ್, ಬಟ್ ಐ ಕ್ಯಾನ್ ನಾಟ್ ಚೇಂಜ್ ದ ಸಿಚುವೇಶನ್ ಅಂತ ಅಂದಾಗೋಗುತ್ತೆ. ನಾನು ಆ ಒಂದು ಪರಿಸ್ಥಿತಿಯನ್ನ ಬದಲಾಯಿಸೋದಿಕ್ಕೆ ಆಗೋದಿಲ್ವಲ್ಲಪ್ಪ ಅನ್ನೋ ಒಂದು ಕಥೆ ಬರುತ್ತಲ್ಲ, ಒಂದು ಪ್ರಸಂಗ ಬರುತ್ತಲ್ಲ, ಅದನ್ನ ಇಲ್ಲಿ ಯಥಾ ಕರ್ಮ ಯಥಾ ಶ್ರುತಂ ಅಂತ ಹೇಳಿ, ಕೆಲವು ಕರ್ಮದ್ದು, ಕೆಲವು ದೈವದ್ದು, ಕೆಲವುದು ಶ್ರುತಿದು ಅಂತ ಹೇಳಿ ಹಿಂಗೆ ಹೇಳ್ತಾ ಇದ್ದಾನೆ ಯಮಧರ್ಮರಾಯ. ಕೆಲವು ಕರ್ಮ ದೈವದ್ದು, ಕೆಲವು ಕರ್ಮದ್ದು, ಕೆಲವು ಶ್ರುತ ಅಂದ್ರೆ ನನ್ನ ಜ್ಞಾನದ್ದು ಅಂತ ಹೇಳಿ. ಪ್ಯಾರಾಗ್ರಾಫ್ 143. ಯೋನಿಂ ಯೋನಿದ್ವಾರಂ ಶುಕ್ರ ಬೀಜ ಸಮನ್ವಿತ ಸಂತಹ ಅನ್ಯೇ ಕೇಚಿತ್ ಅವಿದ್ಯಾವಂತೋ ಮೂಢಾಃ ಪ್ರಪದ್ಯಂತೆ ಶರೀರತ್ವಾಯ ಶರೀರ ಗ್ರಹಣಾರ್ಥಂ ದೇಹಿನಃ ದೇಹವಂತಹ. ಅಂದ್ರೆ ದೇಹಿಗಳು ಕೆಲವರು ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಅವಿದ್ಯಾವಂತರು, ನಮ್ಮಂತೆ ಅವಿದ್ಯೆಯಿಂದ ಕೂಡಿರೋಂಥವ್ರಿಗೆ ಏನಾಗುತ್ತೆ ಅಂತಂದ್ರೆ ಯೋನಿದ್ವಾರಂ ಅಂದ್ರೆ ಗರ್ಭವನ್ನ ಪ್ರವೇಶಿಸಿ ಶುಕ್ರ ಬೀಜ ಸಮನ್ವಿತಾಹ ಅಂದ್ರೆ ಗಂಡು ಹೆಣ್ಣಿನ ಸಂಪರ್ಕದಿಂದ ಗರ್ಭ ಪ್ರವೇಶ ಮಾಡಿ ಸಂತಹ ಅನ್ಯೇ ಮೂಢಾಃ ಪ್ರಪದ್ಯಂತೆ ಶರೀರತ್ವಾಯ ಗ್ರಹಣಾರ್ಥಂ ಶರೀರವನ್ನ ಪಡೆಯೋದಕ್ಕೋಸ್ಕರ ಅವರು ಈ ರೀತಿ ಸ್ತ್ರೀ ಗರ್ಭವನ್ನ ಪ್ರವೇಶಿಸ್ತಾರೆ, ದೇಹಿನಃ ದೇಹವನ್ನ ಪಡೆಯೋದಿಕ್ಕೆ ಅಂತ ಹೇಳಿ. ಯೋನಿಂ ಪ್ರವಿಶಂತಿ ಇತ್ಯರ್ಥ ಅಂದ್ರೆ ಗರ್ಭ ಪ್ರವೇಶವನ್ನ ಮಾಡ್ತಾರೆ ಅಂತ ಹೇಳಿ. ಸ್ಥಾಣುಂ ವೃಕ್ಷಾದಿ ಸ್ಥಾವರ ಭಾವಂ ಅನ್ಯೇ ಅತ್ಯಂತ ಅಧಮಾಹ, ಗಿಡ ಮರ ಮುಂತಾದ ಸ್ಥಾವರ ಭಾವವನ್ನ ಕೆಲವರು ಬಹಳ ಅಧಮರು, ಬಹಳ ಕೆಳಮಟ್ಟದವರು ಮರಣಂ ಪ್ರಾಪ್ಯ ಅನುಸಂಯಂತಿ ಅನುಗಚ್ಚಂತಿ, ಅವರು ಹೋಗಿ ಸೇರ್ತಾರೆ. ಹಾಗಾಗಿ ಮರ ಜನ್ಮ ಮತ್ತೆ ಯಾಕೆಂದ್ರೆ ಮರಕ್ಕೆ ಏನು ಕರ್ಮವನ್ನು ಮಾಡೋದಿಕ್ ಸಾಧ್ಯವೇ ಇಲ್ವಲ್ಲ, ಹಾಗಾಗಿ ಆ ರೀತಿ ಪರಿಸ್ಥಿತಿ ಬಂದ್ಬಿಡುತ್ತೆ. ಏನು ಯಜ್ಞ ಯಾಗಾದಿಗಳನ್ನಾಗಲಿ ಯಾವ್ದು ಸಾಧನೆಗಳನ್ನಾಗಲಿ ಮಾಡೋದಿಕ್ ಸಾಧ್ಯವೇ ಆಗಲ್ಲ. ಮನುಷ್ಯ ಜಾತಿ ಜನ್ಮ ಬಂದ್ಮೇಲೆ ಯಾವ್ದಾದ್ರು ಒಂದು ಸಾಧನೆಯನ್ನ ಮಾಡಬಹುದು, ಆದ್ರೆ ಈ ರೀತಿ ಸ್ಥಾವರ ಜನ್ಮ ಬಿಟ್ರೆ ಏನು ಮಾಡಕ್ಕಾಗಲ್ಲ. ಬರೀ ಕರ್ಮವನ್ನ ಅನುಭವಿಸುವಂತದ್ರಲ್ಲೇ ಕಾಲ ಹೊಟ್ಟೋಗತ್ತೆ. ಕರ್ಮವನ್ನ ಮಾಡುವಂತ ಅಂದ್ರೆ ಪುರುಷ ಪ್ರಯತ್ನವನ್ನ ಮಾಡೋದಕ್ಕೆ ಆಗೋದಿಲ್ಲ. ಸ್ಥಾಣುಂ ವೃಕ್ಷಾದಿ ಸ್ಥಾವರ ಭಾವಂ ಅನ್ಯೇ ಅತ್ಯಂತ ಅಧಮಾಹ ಮರಣಂ ಪ್ರಾಪ್ಯ ಅನುಸಂಯಂತಿ ಅನುಗಚ್ಚಂತಿ. ಯಥಾಕರ್ಮ ಯದ್ಯಸ್ಯ ಕರ್ಮ ತದ್ ಯಥಾಕರ್ಮ, ಯಾರಿಗೆ ಯಾವ ರೀತಿ ಕರ್ಮ ಇದೆಯೋ ಆ ರೀತಿ ಕರ್ಮ. ಯೈಹಿ ಯಾದೃಶಂ ಕರ್ಮ ಇಹ ಜನ್ಮನಿ ಕೃತಂ ತದ್ವಶೇನ ಇತ್ಯೇತತ್, ಯಾರು ಯಾವ ರೀತಿ ಕರ್ಮವನ್ನು ಮಾಡಿದ್ದಾರೋ ಆ ಕರ್ಮದ ವಶದಿಂದ ಅಂತ ಹೇಳಿ ಅರ್ಥ. ಯಥಾಶ್ರುತಂ ಮತ್ತು ಯಥಾಶ್ರುತಂ ಯಾವುದು ಹೇಗೆ ನಾವು ಕೇಳಿಸ್ಕೊಂಡಿದ್ದೀವೋ, ಜ್ಞಾನವನ್ನ ಪಡೆದಿದ್ದೀವೋ ಅಂತ ಹೇಳಿ, ಶ್ರುತಕ್ಕೆ ಅನುಸಾರವಾಗಿ ಅಂತ ಹೇಳಿ. ಯಾದೃಶಂ ಚ ವಿಜ್ಞಾನಂ ಉಪಾರ್ಜಿತಂ ತದ್ ಅನುರೂಪಮೇವ ಶರೀರಂ ಪ್ರಪದ್ಯಂತೆ ಇತ್ಯರ್ಥ. ಯಾವ ರೀತಿ ಅವರು ತಿಳುವಳಿಕೆಯನ್ನ ಹೊಂದಿದ್ದಾರೋ ಆ ತಿಳುವಳಿಕೆ ಪ್ರಕಾರವಾಗಿಯೇ ಅವರು ಶರೀರವನ್ನ ಪಡೀತಾರೆ. ಪ್ರತಿಪದ್ಯಂತೆ ಅವರು ಪಡೆದಿರುತ್ತಾರೆ ಅಂತ ಅರ್ಥ. ಸೊ ಬರೀ ತಿಳುವಳಿಕೆ ಸಾಲದು, ತಿಳುವಳಿಕೆ ಜೊತೆ ಆ ತಿಳುವಳಿಕೆ ಪ್ರಕಾರ ಸರಿಯಾದ ಅನುಷ್ಠಾನವೂ ಇರ್ಬೇಕು ಅಂತ ಹೇಳ್ತಾರೆ. ಸೊ ಬರೀ ನಾಲೆಡ್ಜ್ ತಿಳ್ಕೊಂಡಿದ್ರೆ ಸಾಲದು, ಅದನ್ನ ಅಪ್ಲೈ ಮಾಡಿ ಜೀವನದಲ್ಲಿ ಅದನ್ನ ಅನುಷ್ಠಾನ ಮಾಡಿರ್ಬೇಕು ಅಂತ ಹೇಳಿ. ಯಥಾ ಪ್ರಜ್ಞಂ ಹಿ ಸಂಭವಾಹ ಅಂತ ಐತರೇಯ ಅರಣ್ಯಕದಲ್ಲಿ ಇತಿ ಶ್ರುತ್ಯಂತರಾತ್. ಇನ್ನೊಂದು ಶ್ರುತಿನಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ತಿಳುವಳಿಕೆಗೆ ಅನುಸಾರವಾಗಿಯೇ ಜನ್ಮಗಳು ಆಗುತ್ತವೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ನಾನು ಪೌರುಷ, ದೈವ ಮತ್ತು ಕರ್ಮ ಈ ಮೂರು ಸೇರಿ ತ್ರಿಪುಟಿಯಿಂದ ನಮ್ಮ ಈ ಪ್ರಯಾಣ ನಡೀತಾ ಇದೆ ಅಂತ ಹೇಳಿ. ಸೊ ನನಗೆ ನನ್ನ ಭವಿಷ್ಯವನ್ನ ಆಕಸ್ಮಿಕವಾದ ಭವಿಷ್ಯವನ್ನ ನಾನು ತಪ್ಸಕ್ಕಾಗಲ್ಲ, ಆದರೆ ನಾನ್ ಯಾವ ರೀತಿ ಕೀಲಿ ಕೊಟ್ಟ ಬೊಂಬೆ ಅಷ್ಟು ಕೆಟ್ಟ ಸ್ಥಿತಿ ನಲ್ಲಿ ನಾನಿಲ್ಲ ಅಂತ ಹೇಳಿ ಇದು ಅರ್ಥವಾಗುತ್ತೆ. ಐ ಕ್ಯಾನ್ ಚೇಂಜ್ ಸಮ್ ಪಾರ್ಟ್ ಆಫ್ ಮೈ ಫ್ಯೂಚರ್ ಅನ್ನೋದು ಅದರಿಂದ ಇದು ಗೊತ್ತಾಗುತ್ತೆ. ನಾನು ನನ್ನ ಭವಿಷ್ಯತನ್ನ ಸ್ವಲ್ಪನಾದ್ರೂ ಬದಲಾಯಿಸುವ ಸಂಭವ ನನ್ನಲ್ಲಿದೆ ಅಂತ ಹೇಳಿ. ನಾನು ಮುಂದಿನ ಜನ್ಮ ಹೇಗೆ ಪಡಿತೀನಿ ಅನ್ನೋದು ಈ ಜನ್ಮದಲ್ಲಿ ನಾನು ಸಿದ್ಧಪಡಿಸಬಹುದು ಅನ್ನೋದು ಗೊತ್ತಾಗುತ್ತೆ.
144 ಯತ್ ಪ್ರತಿಜ್ಞಾತಂ ಗುಹ್ಯಂ ಬ್ರಹ್ಮ ಪ್ರವಕ್ಷ್ಯಾಮಿ ಇತಿ ತದಾಹ. ಹೇಳಿದ್ನಲ್ಲ ಗುಹ್ಯಂ ಬ್ರಹ್ಮ ಪ್ರವಕ್ಷ್ಯಾಮಿ ಅಂತ ಹೇಳಿ 6ನೇ ಮಂತ್ರದಲ್ಲಿ ಏನ್ ಹೇಳಿದ್ನೋ ಯಮಧರ್ಮರಾಯ, ಅಂದ್ರೆ ಗುಹ್ಯವಾದ ಬ್ರಹ್ಮವನ್ನ ಇವಾಗ ತಿಳಿಸ್ಕೊಡ್ತೇನೆ ಅಂತ ಹೇಳಿ ಅದನ್ನ ಇವಾಗ ತಿಳಿಸ್ಕೊಡ್ತಾ ಇದ್ದಾನೆ ಅಂತ ಹೇಳಿ. ಯ ಏಷ ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣಃ ತದೇವ ಶುಕ್ರಂ ತದ್ಬ್ರಹ್ಮ ತದೇವಾಮೃತ ಮುಚ್ಯತೆ ತಸ್ಮಿನ್ ಲೋಕಾಶ್ರಿತಾ ಸರ್ವೇ ತದುನಾತ್ಯೇತಿ ಕಶ್ಚನ ಏತದ್ವೈ ತತ್. Just give me 1 minute. ಓಕೆ, ಏನರ್ಥ ಅಂತಂದ್ರೆ ಇಂದ್ರಿಯ ಇನ್ನೊಂದು ಸ್ವಲ್ಪ ಮೀನಿಂಗ್ ಇದೆ ಈ ಹಿಂದಿ ಶ್ಲೋಕಕ್ಕೆ. ಇನ್ನೊಂದು ಸ್ವಲ್ಪ ವಿವರಣೆ ಇದೆ ಈ ಪುಸ್ತಕದಲ್ಲಿ, ಓದ್ಬಿಡ್ತೀನಿ. ನಗರದಲ್ಲಿ ಉದ್ಯೋಗಿಯೊಬ್ಬ ಪ್ರತಿದಿನ ಬೆಳಿಗ್ಗೆ ಕಾರ್ನಲ್ಲಿ ಹೋಗ್ತಾನೆ. 9 ಗಂಟೆಗೆ ಬೆಳಿಗ್ಗೆ ಮನೆ ಬಿಡ್ತಾನೆ. ಬಿಟ್ಟು ಒಂದ್ ಗಂಟೆ ಕಾಲ ಕಾರ್ನಲ್ಲಿ ಅವನ ಆಫೀಸಿಗೆ ಹೋಗ್ತಾನೆ ಅಂತ ಅನ್ಕೋಣ. ಅವನ ಮನೆಯಿಂದ ಹೋಗೋದಿಕ್ಕೆ ಅವನ ಆಫೀಸ್ಗೆ ಹೋಗೋದಿಕ್ಕೆ ನೇರವಾದ ದಾರಿ ಇಲ್ಲ. ಅವನು ಎಲ್ಲೋ ಒಂದ್ ಕಡೆ ತಿರುವು ತಗೊಬೇಕು, ಒಂದ್ ಕಡೆ ಎಡಗಡೆ ತಿರುಗ್ಬೇಕು, ಒಂದ್ ಕಡೆ ಬಲಗಡೆ ತಿರುಗ್ಬೇಕು. ಈ ರೀತಿ ಅವನು ಹೋಗ್ತಾ ಇರ್ತಾನೆ. 1-2 ಕಡೆ 4-5 ಕಡೆ ತಿರ್ಕೊಂತಾನೆ, ಎಡಕ್ಕೆ ಬಲಕ್ಕೆ ಹೀಗೆ ತಿರುಗಿ ಅವನ ಆಫೀಸಿಗೆ ದಿನಾ ಬೆಳಿಗ್ಗೆ ಹೋಗ್ತಾನೆ. ಅವನ್ಗೆ 10 ವರ್ಷ ಅದೇ ಆಫೀಸಿಗೆ ಹೋಗಿ ಅವನಿಗೆ ಅಭ್ಯಾಸ ಆಗೋಗಿರುತ್ತೆ. ಕಾರ್ನಲ್ಲಿ ಕೂತ್ಕೊಂಡ್ರೆ ಈ ಜಾಗದಲ್ಲಿ ಲೆಫ್ಟ್ ತಿರುಗತ್ತೆ, ಇಲ್ಲಿ ಜಾಗದಲ್ಲಿ ರೈಟ್ ತಿರುಗತ್ತೆ. ಅವ್ನು ಮಾತಾಡ್ತಾ ಇದ್ರು, ಮೊಬೈಲ್ ಫೋನ್ ನಲ್ಲಿ ಮಾತಾಡ್ತಾ ಇದ್ರು ಕೂಡ ಅವನು ಅದೇ ರೀತಿನಲ್ಲಿ ಹೋಗ್ತಾ ಇರ್ತಾನೆ ಅಂತ ಇಟ್ಕೋಣ. ಅವನು ಮಂಡೇ ಟು ಫ್ರೈಡೆ ಅದೇ ರೀತಿನಲ್ಲಿ ಹೋಗ್ತಾ ಇರ್ತಾನೆ 10 ವರ್ಷ. ಒಂದಿನ ಏನಾಗುತ್ತೆ, ಅವನಿಗೆ ಯಾವುದೋ ಒಂದು ಶನಿವಾರದ ದಿವಸ ಅವನ ಸ್ನೇಹಿತನ ಮನೆಗೆ ಅವನು ಹೋಗ್ಬೇಕು ಅಂತ ಅನ್ಕೊಂಡ್ರೆ, ಆ ಸ್ನೇಹಿತನ ಮನೆ ಅವನ ಆಫೀಸಿನ ದಾರಿನಲ್ಲೇ ಇದೆ. ಅಂದ್ರೆ ಸ್ವಲ್ಪ ವ್ಯತ್ಯಾಸ ತಗೊಬೇಕು, ಸ್ವಲ್ಪ ಮಾರ್ಗದಲ್ಲಿ ಬದಲಾವಣೆ ಇದೆ. ಆಫೀಸಿಗೆ ಹೋಗೋ ದಾರಿನಲ್ಲಿ ಮುಕ್ಕಾಲ್ ದಾರಿ ಹಂಗೆ ಹೋಗ್ಬೇಕು. ಸ್ವಲ್ಪ ಒಂದ್ ಕಡೆ ಬಲಕ್ ತಿರ್ಕೊಳಕ್ ಬದ್ಲಿ ಎಡಕ್ ತಿರ್ಕೊಬೇಕು. ಇವಾಗ ಅವನು ತನ್ನ ಅಭ್ಯಾಸದ ಬಲದಿಂದ ಸ್ನೇಹಿತನ ಜೊತೆ ಏನ್ ಮಾತಾಡ್ಬೇಕು ಅನ್ನೋದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕಾರ್ ಓಡಿಸ್ತಾ ಅಂತಂದ್ರೆ ಅವನು ನೇರವಾಗಿ ಆಫೀಸ್ಗೆ ಹೋಗ್ತಿರ್ತಾನೆ. ಯಾಕೆಂದ್ರೆ ಅವನು ಅಭ್ಯಾಸ ಬಲದಿಂದ ಆಫೀಸ್ಗೆ ಹೋಗ್ತಾನೆ. ಆದರೆ ಅವನು ಅವತ್ತಿನ ದಿವಸ ಏನ್ ಮಾಡ್ಬೇಕು, ಯಾವುದೋ ಒಂದು ಶನಿವಾರದ ದಿವಸ ಅವನು ಪ್ರಯತ್ನ ಪೂರ್ವಕವಾಗಿ ಇಲ್ಲಿ ಬಲಕ್ ತಿರ್ಗಬಾರ್ದಪ್ಪ, ಎಡಕ್ ತಿರ್ಗ್ಬೇಕು ಅಂತ ಹೇಳಿ ತಿರ್ಕೊಂಡು ಅವನ ಸ್ನೇಹಿತನ ಮನೆಗೆ ಹೋಗ್ಬೇಕು ಅನ್ನೋದು ಅವನ ಪುರುಷ ಪ್ರಯತ್ನ. ಹಾಗಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಪೂರ್ವ ಕರ್ಮ ಇದೆಯಲ್ಲ, ಜೀವನದ ಇಂಜಿನ್ ಆಗಿದ್ರೆ ಜ್ಞಾನ ಅನ್ನೋದು ಅಥವಾ ವಿದ್ಯೆ ಅಥವಾ ಶ್ರುತ ಅಂತಿದೆಯಲ್ಲ, ಅದು ಅದರ ಸ್ಟಿಯರಿಂಗ್ ವೀಲ್ ಅಂತ ಹೇಳಿ. ನಾವು ಅದರ ಸ್ಟಿಯರಿಂಗ್ ಅನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಸ್ಟಿಯರಿಂಗ್ ಕಂಟ್ರೋಲ್ ಮಾಡಿ ನಾವು ಎಲ್ಲಿಗೆ ಹೋಗ್ಬೋದು ಅನ್ನೋದನ್ನ ನಾವು ನಿಯಂತ್ರಿಸಬಹುದು. ಆದರೆ ಇಂಜಿನ್ ಕರ್ಮದ ಪ್ರಕಾರ ಹೋಗುತ್ತೆ, ಸ್ಟಿಯರಿಂಗು ನನ್ನ ಪ್ರಕಾರ ಹೋಗುತ್ತೆ ಅಂತ ಹೇಳಿ ನಾನು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ನಾನು ಹೋಗಬಹುದು ಅನ್ನೋದನ್ನ ಈ ಎಕ್ಸಾಂಪಲ್ ಇಂದ ತೋರಿಸ್ತಾರೆ. ಇವಾಗ 8ನೇ ಮಂತ್ರ, ಯ ಏಷ ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣಃ ತದೇವ ಶುಗ್ರಂ ತದ್ಬ್ರಹ್ಮ ತದೇವಾಮೃತಮಶ್ನುತೆ ತಸ್ಮಿನ್ ಲೋಕಾ ಶ್ರಿತಾ ಸರ್ವೇ ತದು ನಾನ್ಯೇತಿ ಕಶ್ಚನ ಏತದ್ವೈ ತತ್ ಅಂತೇಳಿ. ಅಂತಂದ್ರೆ ಇಂದ್ರಿಯಗಳೆಲ್ಲ ನಿದ್ರಿಸುತ್ತಿರುವಾಗ ತಾನು ನಿದ್ರಿಸದೆ ನಾನಾ ಕಾಮನೆಗಳನ್ನು ಉಂಟು ಮಾಡುತ್ತಿರುತ್ತಾನೋ ಅವನೇ ಶುಕ್ರನು ಅಂತ ಹೇಳಿ. ಶುಕ್ರ ಅಂತಂದ್ರೆ ಎವರ್ ಪ್ಯೂರ್, ಶುಕ್ರನಾದ ಬ್ರಹ್ಮ, ಅದೇ ಬ್ರಹ್ಮ ಅಂತ ಹೇಳ್ತಾ ಇದ್ರೆ. ಬ್ರಹ್ಮ ಅಂದ್ರೆ ಶುಕ್ರ ಅಂತಂದ್ರೆ ಬಹಳ ಶುದ್ಧನಾಗಿರುವಂತವನು ಅಂತೇಳಿ, ಪರಿಶುದ್ಧನಾಗಿರುವಂತವನು. ನಾವು ಇಂದ್ರಿಯಗಳೆಲ್ಲ ನಿದ್ದೆ ಮಾಡ್ತಿರೋವಾಗ ಯಾವನು ನಿದ್ದೆ ಮಾಡದೇ ಇರ್ತಾನೋ ಅವನೇ ಶುಕ್ರ ಅಂತ ಹೇಳಿ, ಅವನೇ ಬ್ರಹ್ಮ. ಅದೇ ಅಮೃತವು, ಅದನ್ನೇ ಲೋಕಗಳೆಲ್ಲ ಆಶ್ರಯಿಸಿಕೊಂಡಿವೆ.
ಅದನ್ನು ಯಾರು ಮೀರಲಾರರು, ಅದೇ ಇದು ಅಂತೇಳಿ ಅರ್ಥ. ಪ್ಯಾರಾಗ್ರಾಫ್ 145. ಯ ಏಷ ಸುಪ್ತೇಷು ಪ್ರಾಣಾದಿಷು ಜಾಗರ್ತಿ ನ ಸ್ವಪಿತಿ. ಪ್ರಾಣ ಇಂದ್ರಿಯಗಳು ಎಲ್ಲ ನಿದ್ದೆ ಮಾಡ್ತಿರುವಾಗ ಸುಪ್ತೇಷು ಯಾವುದು ಎಚ್ಚರವಾಗಿದೆಯೋ ಅದು ನಿದ್ದೆ ಮಾಡೋದೇ ಇಲ್ಲವೋ ಅದು ಅದೇನದು ಅಂದ್ರೆ ಅದೇ ಬ್ರಹ್ಮ, ಅದೇ ಶುಕ್ರ, ಅದೇ ಅಮೃತ. ಕಾಮಂ ಕಾಮಂ ಚ ತಮ್ ಅಭಿಪ್ರೇತಂ ಸ್ತ್ರೀಯಾದಿ ಅರ್ಥಂ ಅವಿದ್ಯೆಯ ನಿರ್ಮಿಮಾಣಃ ನಿಷ್ಪಾದಯನ್ ಜಾಗರ್ತಿ ಪುರುಷಃ ಯಃ. ಅಂದ್ರೆ ಸ್ವಪ್ನ ಲೋಕದ ಬಗ್ಗೆ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು. ಈ ಮಂತ್ರ ಹೇಳ್ತಾ ಇರೋದು ಸ್ವಪ್ನ ಲೋಕದ ಬಗ್ಗೆ. ನಿರ್ಮಿಮಾಣ ಪುರುಷೋ ನಿರ್ಮಿಮಾಣ ಕಾಮಂ ಕಾಮಂ ಅಂತಂದ್ರೆ ನಿದ್ದೆ ಮಾಡ್ತಾ ಇರೋವಾಗ ಸ್ವಪ್ನ ಲೋಕವನ್ನ ಸೃಷ್ಟಿಸಿ ಅಲ್ಲಿ ಅನೇಕ ಅನುಭವಗಳನ್ನ ಕೊಡುತ್ತಲ್ಲಪ್ಪ. ಇದು ಅವಿದ್ಯೆಯ ಮೂಲಕ ಅನುಭವಗಳನ್ನ ಕೊಡ್ತಾ ಇದ್ದಾನಲ್ಲಪ್ಪ, ಅವನೇ ಬ್ರಹ್ಮ, ಪರಿಶುದ್ಧನಾದ ಬ್ರಹ್ಮ ಅಂದ್ರೆ ಆತ್ಮ ಅಂತ ಹೇಳ್ತಾ ಇದ್ದಾರೆ. ಇವಾಗ ಏನೇನು ನಿರ್ಮಾಣ ಮಾಡುತ್ತೆ ಅಂದ್ರೆ ಸ್ತ್ರೀಯಾದಿ ಅಂತ ಹೇಳ್ತಾರೆ. ಸ್ತ್ರೀ ಮುಂತಾದವುಗಳನ್ನ ಕನಸಿನ ಲೋಕದಲ್ಲಿ ನಿರ್ಮಾಣ ಮಾಡಿ ಆ ಸ್ತ್ರೀ ಜೊತೆ ಸಂಪರ್ಕವನ್ನು ಕೊಡುವಂಥದ್ದು ಆ ಕನಸಿನ ಲೋಕದಲ್ಲಿ ಅಂತ ಹೇಳಿ ಆ ತರ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು. ನನಗೆ ಒಂದು ಕನಸಿನ ಒಂದು ಅನುಭವವನ್ನು ನಾನು ಹೇಳ್ತೀನಿ ಏನಾಯ್ತು ಅಂತ ಹೇಳಿ. ಇವತ್ತಿಗೆ 40 ವರ್ಷದ ಹಿಂದೆ ನಡೆದಿರೋ ಕಥೆ ಇದು. ನಾನೊಬ್ಬ ಫ್ರೆಂಡಿಗೆ ಒಂದು ಪುಸ್ತಕವನ್ನ ಕೊಟ್ಟಿದ್ದೆ. ಅವನು ಎಷ್ಟೋ ದಿನ 6 ತಿಂಗಳಾದ್ರೂ ಆ ಪುಸ್ತಕ ವಾಪಸ್ ಕೊಡ್ಲಿಲ್ಲ. ಅದು ಮನಸ್ಸಿನಲ್ಲಿ ಹಂಗೆ ಇತ್ತು ಅನ್ಸುತ್ತೆ ಆ ಭಾವನೆ, ಇನ್ ಕೊಟ್ಟಿಲ್ಲ, ಇನ್ನು ಪುಸ್ತಕ ಕೊಟ್ಟಿಲ್ಲ ಅಂತ ಹೇಳಿ. ಆಗ ಒಂದಿನ ಒಂದ್ ರಾತ್ರಿ ಒಂದ್ ಕನಸಾಯ್ತು. ಆ ಫ್ರೆಂಡ್ ಬಂದ ಕನಸಿನಲ್ಲಿ ಬಂದಾಗ ನಾನು ಕೇಳಿದೆ, ಪುಸ್ತಕ ಏನಾಯ್ತೋ, ಎಲ್ಲಿದೆ ಪುಸ್ತಕ ಅಂತ ಕೇಳಿದ್ರೆ, ಈ ಪುಸ್ತಕ ಕೊಟ್ಟಿಲ್ಲ ಅಂತ ಕೇಳಿದ್ರೆ, ಆ ಪುಸ್ತಕ ಕಳೆದೋಯ್ತು ಅಂತಂದ ನಮ್ ಫ್ರೆಂಡ್ ಕನಸಿನಲ್ಲಿ. ಸರಿ, ಅದು ಆ ಕನಸು ಎಷ್ಟು ಪ್ರಬಲವಾಗಿತ್ತು ಅಂತಂದ್ರೆ ಅದೇ ನನಸೇನು, ನಿಜವಾದ ಜೀವನವೇನೋ ಅಂತ ನನ್ಗೆ ಅನ್ಸಿತ್ತು ಅವಾಗ. ಅದಾದ್ಮೇಲೆ ನಾನು ಎಷ್ಟೋ ದಿನ ಕೇಳಲೇ ಇಲ್ಲ. ನಾನು 2 ತಿಂಗಳಾದ್ಮೇಲೆ ಅವ್ನ ಪುಸ್ತಕವನ್ನು ವಾಪಸ್ ಕೊಟ್ಟ. ನಾನು ಹೇಳಿದೆ, ನೀನ್ ಹೇಳಿದ್ಯಲ್ಲಪ್ಪ, ನೀ ಪುಸ್ತಕ ಕಳ್ದೋಯ್ತು ಅಂತ ಹೇಳಿದ್ಯಲ್ಲಪ್ಪ, ಹೆಂಗೆ ಪುಸ್ತಕ ಯಾವಾಗ ಸಿಕ್ತು, ಎಲ್ಲಿ ಸಿಕ್ತು ಅಂತ ಕೇಳಿದೆ. ಇಲ್ಲ, ಪುಸ್ತಕ ಕಳ್ದೇ ಹೋಗಿರ್ಲಿಲ್ಲ, ನಾನು ಯಾವತ್ತೂ ನಿನ್ಗೆ ಹೇಳಲೇ ಇಲ್ಲ ಅಂತಂದ. ಅವಾಗ್ಲೇ ನನ್ಗೆ ಗೊತ್ತಾಗಿದ್ದು ಕನಸು ಅಂತ ಹೇಳಿ ನನ್ಗೆ ಅವಾಗ್ಲೇ ಗೊತ್ತಾಗಿದ್ದು. ಸೊ ಆ ರೀತಿ ಕನಸಿನಲ್ಲಿ ನಿರ್ಮಾಣ ಮಾಡುತ್ತಲ್ಲಪ್ಪ ಅವನೇ ಆತ್ಮ ಅಂತ ಹೇಳಿ. ಕನಸಿನಲ್ಲಿ ಅನೇಕ ಈಡೇರದೆ ಇರುವಂತಹ ಬಯಕೆಗಳೆಲ್ಲ ಹೆಂಗೆಂಗೋ ಈಡೇರ ಹೋಗುತ್ತಲ್ಲ, ಅದು ಕನಸು ಅಂತ ಹೇಳಿ. ತಮಭಿಪ್ರೇತಂ ಸ್ತ್ರೀಯಾದ್ಯರ್ಥಂ ಅವಿದ್ಯೆಯ ನಿರ್ಮಿಮಾಣ, ಅವಿದ್ಯೆಯ ಮೂಲಕ ನಿರ್ಮಾಣವಾಗಿರುವಂಥದ್ದು. ನಿಷ್ಪಾದಯನ್ ಜಾಗರ್ತಿ ಪುರುಷಃ ಯಃ, ಅವಿದ್ಯೆ ಉಂಟು ಮಾಡುವ ಮಾಡಿಕೊಳ್ಳುತ್ತಾ ಯಾವನು ಪುರುಷನು ಎಚ್ಚರನಾಗುತ್ತಾನೋ, ಆ ಕನಸಿನಲ್ಲಿ ಆ ಪರಿಸ್ಥಿತಿಗಳನ್ನೆಲ್ಲ ಸನ್ನಿವೇಶಗಳನ್ನೆಲ್ಲ ಅನುಭವಿಸ್ತಾ ಯಾವ ರೀತಿ ಎಚ್ಚರವಾಗ್ತಾನೋ ಅಂತ ಹೇಳಿ ಅರ್ಥ. ಇವಾಗ ಒಂದ್ ಕನಸಿನ ವಿಷಯವಾಗಿ ಕೆಲವರು ಇವಾಗ ಸೈಂಟಿಸ್ಟ್ಗಳು ಏನ್ ಹೇಳ್ತಾರೆ ಅಂತಂದ್ರೆ, ಕನಸಿನಲ್ಲಿ ಕಾನ್ಸೆಪ್ಟ್ ಆಫ್ ಟೈಮ್ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರತಿ ರಾತ್ರಿಯೂ ಕನಸಾಗತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಕನಸಿನ ಅವಧಿ, ಡ್ಯೂರೇಷನ್ ಎಷ್ಟು ಅಂತ ಕೇಳಿದ್ರೆ, ಕನಸಿನ ಅವಧಿ ಬರೀ 1.5 ನಿಮಿಷ 2 ನಿಮಿಷ ಇರುತ್ತಂತೆ. ಸಾಮಾನ್ಯ ಅವರು ಸೈಂಟಿಸ್ಟ್ ಯಾವ್ದೋ ಮೆಜರ್ಮೆಂಟ್ ಇಂದ ನೋಡ್ತಾರೆ ಕನಸಾಗ್ತಾ ಇದೆ ಅಂತ ಹೇಳಿ. 1.5 ನಿಮಿಷ ಇರುತ್ತಂತೆ ಕನಸು. ಆದ್ರೆ ಆ ಮನುಷ್ಯ ಯಾವನು ಕನಸನ್ನ ಕಾಣ್ತಾ ಇರ್ತಾನೋ ಅವನಿಗೆ ಎಷ್ಟೋ ವರ್ಷಗಳು ಕಳೆದಂಗಿರುತ್ತೆ. ಹಾಗಾಗಿ ಕನಸಿನ ಲೋಕದ ಕಾಲ ಪ್ರಮಾಣಕ್ಕೂ ಈ ಎಚ್ಚರ ಸ್ಥಿತಿಯ ಕಾಲ ಪ್ರಮಾಣಕ್ಕೂ ಎಷ್ಟೋ ವ್ಯತ್ಯಾಸ, ಅಂತರವಿದೆ ಅನ್ನೋದು ನಾವು ನೋಡ್ಬೋದು. ಕನಸಿನಲ್ಲಿ ಕಾಲ ಪ್ರಮಾಣವೇ ಇಲ್ಲ, ಅಂದ್ರೆ ಇಟ್ ಈಸ್ ಬಿಯಾಂಡ್ ಟೈಮ್ ಅದು. ಯಾಕೆಂದ್ರೆ ಒಬ್ಬ ಮನುಷ್ಯ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಪಡೆಯೋಷ್ಟು ವರ್ಷಗಳ ಕಾಲ ಕನಸನ್ನು ಕಂಡಿರ್ತಾನೆ, ಅಂದ್ರೆ ಅಷ್ಟು ಕನಸನ್ನು ಕಂಡಿರ್ತಾನೆ. ಆದ್ರೆ ಇದೆಲ್ಲ ಒಂದೇ 1.5 ನಿಮಿಷದಲ್ಲಿ ನಡೆದು ಹೋಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ತದೇವ ಶುಕ್ರಂ
ಶುಭ್ರಂ ಶುದ್ಧಂ ತದ್ ಬ್ರಹ್ಮ ನಾಣ್ಯದ್ ಗುಹ್ಯಂ ಬ್ರಹ್ಮಾಸ್ತಿ ತದೇವ ಶುಕ್ರಂ. ಅದೇವ ಶುಕ್ರ ಅಂತಂದ್ರೆ ಶುಭ್ರಂ ಶುದ್ಧಂ ಶುದ್ಧವಾಗಿರುವಂಥದ್ದು, ತದ್ ಬ್ರಹ್ಮ ನ ಅನ್ಯತ್ ಅದೇ ಬ್ರಹ್ಮ ಬೇರೆ ಯಾವುದು ಅಲ್ಲ, ಗುಹ್ಯಂ ಬ್ರಹ್ಮಾಸ್ತಿ ಗುಹ್ಯವಾದ ಬ್ರಹ್ಮ. ಇವಾಗ ತಾನೇ ಗುಹ್ಯ ಅನ್ನೋ ಪದಕ್ಕೆ ಅರ್ಥವನ್ನು ನಾವು ನೋಡಿದ್ವಿ, ರಹಸ್ಯಮಯವಾದ ಬ್ರಹ್ಮ ಅದೇ ಆಗಿದೆ ಅಂತ ಹೇಳಿ. ನಾನು ಹೇಳಿದಾಗೆ ಕನಸಿನ ಲೋಕ ಹೇಗೆ ರೀತಿ ರಹಸ್ಯವೋ, ಬ್ರಹ್ಮ ಅನುಭವವೂ ಕೂಡ ಆತ್ಮಾನುಭವವೂ ಕೂಡ ಅದೇ ತರ ರಹಸ್ಯ. ತದೇವ ಅಮೃತಂ ಅವಿನಾಶಿ ಉಚ್ಯತೆ ಸರ್ವಶಾಸ್ತ್ರೇಷು. ಅದನ್ನೇ ಅಮೃತ ಅಂತ ಹೇಳ್ತಾರೆ, ಅವಿನಾಶಿ ಅಂತ ಹೇಳ್ತಾರೆ ಎಲ್ಲ ಶಾಸ್ತ್ರಗಳಲ್ಲಿಯೂ. ಕಿಂಚ ಪೃಥಿವ್ಯಾದಯೋ ಲೋಕಾಹ ತಸ್ಮಿನ್ನೇವ ಸರ್ವೇ ಬ್ರಹ್ಮಣಿ ಶ್ರುತಾಹ. ಅದು ಕೂಡ ಆ ಬ್ರಹ್ಮನಲ್ಲಿಯೇ ಈ ಪೃಥ್ವಿ ಭೂಮಿ ಮುಂತಾದ ಲೋಕಗಳೆಲ್ಲವೂ ಕೂಡ ಆ ಬ್ರಹ್ಮನಲ್ಲಿಯೇ ಸೇರಿವೆ ಅಂತ ಹೇಳಿ. ಆಶ್ರಿತಾಹ ಸರ್ವಲೋಕ ಕಾರಣತ್ವಾತ್ ತಸ್ಯ. ಎಲ್ಲ ಲೋಕಗಳಿಗೂ ಕಾರಣವಾಗಿರುವಂತಹ ಆ ಬ್ರಹ್ಮನಾಗಿರುವಂತಹದ್ರಿಂದ, ಬ್ರಹ್ಮನೇ ಆಗಿರುವಂತಹದ್ರಿಂದ ಈ ಅವರೆಲ್ಲ ಈ ಲೋಕಗಳೆಲ್ಲವೂ ಕೂಡ, ಈವನ್ ದ ಮೋಸ್ಟ್ ಡಿಸ್ಟೆಂಟ್ ಗ್ಯಾಲಾಕ್ಸಿ ಇನ್ ದ ಸ್ಪೇಸ್, ಅದು ಕೂಡ ಬ್ರಹ್ಮನಲ್ಲಿಯೇ ಆಶ್ರಿತವಾಗಿದೆ ಅಂತ ಹೇಳ್ತಾ ಇದ್ರೆ. ತದು ನಾತ್ಯೇತಿ ಕಶ್ಚನ ಇತ್ಯಾದಿ ಪೂರ್ವವದೇವ. ನಾತ್ಯೇತಿ ಕಶ್ಚನ, ಇದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಅನ್ನುವಂಥದ್ದು ಪೂರ್ವವತ್ ಹಿಂದೆ ಹೇಳಿರುವ ಹಾಗೆಯೇ ಅಂತ ಹೇಳಿ ಅರ್ಥ. ಇವಾಗ ಒಂದು ಎರಡು ಮಂತ್ರ ಇದೆ, ಒಂದು 10 minutes 5 minutes ಎಕ್ಸ್ಟ್ರಾ ತಗೊಂಡ್ರೆ ಪರವಾಗಿಲ್ವಾ? 5 minutes more than ಓಕೆ. ಪ್ಯಾರಾಗ್ರಾಫ್ 140. ಅನೇಕ ತಾರ್ಕಿಕ ಕುಬುದ್ಧಿ ವಿಚಾಲಿತ ಅಂತಃಕರಣಾನಾಂ ಪ್ರಮಾಣ ಉಪಪನ್ನಮಪಿ ಆತ್ಮೈಕತ್ವ ವಿಜ್ಞಾನಂ ಅಸಕೃದುಚ್ಯಮಾನಮಪಿ ಅನೃಜು ಬುದ್ಧೀನಾಂ ಬ್ರಾಹ್ಮಣಾನಾಂ ಚೇತಸಿ ನ ಅಧೀಯತ ಇತಿ ತತ್ ಪ್ರತಿಪಾದನೆ ಆದರವತಿ ಪುನಃ ಪುನರಾಹ ಶ್ರುತಿ. ಅಂದ್ರೆ ಅನೇಕ ತಾರ್ಕಿಕ ಕುಬುದ್ಧಿ ವಿಚಾಲಿತ ಅಂತಃಕರಣಾನಾಂ ಪ್ರಮಾಣ ಉಪಪನ್ನಮಪಿ. ಆತ್ಮೈಕತ್ವ ಪ್ರಮಾಣಗಳ ಪ್ರಕಾರ ಆತ್ಮ ಜೀವ ಬ್ರಹ್ಮ, ಜೀವ ಮತ್ತು ಆತ್ಮ ಎರಡು ಒಂದೇ ಅಂದ್ರೆ ಆತ್ಮೈಕತ್ವ ವಿಚಾರವನ್ನ ಅಸಕೃತ್ಯಮಾನಮಪಿ, ಒಂದ್ಸತಿ ಅಲ್ಲ ಅನೇಕ ಸತಿ ಹೇಳಿದ್ದರೂ ಕೂಡ ಮತ್ತೆ ಮತ್ತೆ ಜೀವ ಬ್ರಹ್ಮ ಎರಡು ಒಂದೇ ಅಂತ ಹೇಳಿದ್ರು ಕೂಡ ಅನೃಜ ಬುದ್ಧಿನ ತಪ್ಪು ತಿಳುವಳಿಕೆ ಹೊಂದಿರುವಂತಹ ಬ್ರಾಹ್ಮಣರ ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅನೇಕ ತಾರ್ಕಿಕ ಬುದ್ಧಿ ವಿಚಲಿತ ಅಂತಃಕರಣಾನ, ಅನೇಕ ಬಹಳ ವಿಪರೀತ ತಾರ್ಕಿಕ ಅಂದ್ರೆ ತರ್ಕದ ಮೂಲಕ ಕುಬುದ್ಧಿಯನ್ನ ಪಡೆದು, ಕೆಟ್ಟ ಬುದ್ಧಿಯನ್ನ ಪಡೆದು, ವಿಚಲಿತವಾದಂತಹ ತಪ್ಪು ತಿಳುವಳಿಕೆಯನ್ನು ಹೊಂದಿರುವಂತಹ ಮನಸ್ಸಿನವರಾಗಿ ಏನ್ ಮಾಡ್ತಾರೆ, ಅವ್ರಿಗೆ ಈ ಆತ್ಮೈಕತ್ವ ತಿಳಿಯೋದಿಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ. ನ ಚೇತಸಿ ನ ಅಧೀಯತ, ಅವ್ರ ಆತ್ಮೈಕತ್ವ ಗೊತ್ತಾಗೋದಿಲ್ಲ, ಆತ್ಮ ಮತ್ತು ಬ್ರಹ್ಮ ಒಂದೇ ಅಂತ ಹೇಳಿ ಅವ್ರಿಗೆ ಗೊತ್ತಾಗೋದಿಲ್ಲ. ಇತಿ ತತ್ ಪ್ರತಿಪಾದನೆ ಆದರವತಿ, ಅದನ್ನ ಮತ್ತೆ ತಿಳಿಸ್ಕೊಡ್ಬೇಕು ಅನ್ನೋದಕ್ಕೋಸ್ಕರ ಶಾಸ್ತ್ರ ಶ್ರುತಿ ಈ ಉಪನಿಷತ್ತು ಇದನ್ನು ಹೇಳ್ತಾ ಇದೆ. ಪುನರಾಹ ಮತ್ತೆ ಮತ್ತೆ ಹೇಳ್ತಾ ಇದೆ. ಒಂದ್ಸತಿ ಅಲ್ಲ, ಎಷ್ಟೋ ಸತಿ ಇದನ್ನ ಹೇಳಿದ್ರು ಕೂಡ ಜನ ತಿಳುವಳಿಕೆಯನ್ನೇ ಪಡೆಯದೇ ಇದ್ದಾರಲ್ಲಪ್ಪ ಅಧಿಕಾರಿಗಳು ಬ್ರಾಹ್ಮಣರು ಅನ್ನೋದಕ್ಕೋಸ್ಕರ ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದ್ದಾನೆ ಯಮಧರ್ಮರಾಯ ಈ ಶ್ರುತಿಯ ಮೂಲಕ ಅಂತ ಹೇಳ್ತಾ ಇದ್ದಾರೆ. 9ನೇ ಮಂತ್ರ. ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪೋ ಬಭೂವ ಏಕಸ್ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ ಅಂತ ಹೇಳಿ. ಒಂದೇ ಒಂದು ಬೆಂಕಿ, ಅಗ್ನಿ, ಒಂದೇ ಬೆಂಕಿ ಇರುವಂಥದ್ದು, ಒಂದೇ ಒಂದಾದ ಅಗ್ನಿಯು ಪ್ರಪಂಚವನ್ನ ಪ್ರವೇಶಿಸಿ ರೂಪಕ್ಕೂ ಪ್ರತಿರೂಪವಾಗಿ ತೋರ್ತಾ ಇರೋ ಹಾಗೆ ಸಕಲ ಚರಾಚರಗಳಿಗೆ ಅಂತರಾತ್ಮನಾದ ಒಬ್ಬನೇ ಆತ್ಮನು ರೂಪಕ್ಕೆ
ಅದಕ್ಕೆ ಪ್ರತಿರೂಪನಾಗಿ ಇರುತ್ತಾನೆ, ಹೊರಗೂ ಇರ್ತಾನೆ ಅಂತ ಹೇಳಿ. ಅಂದ್ರೆ ಅಗ್ನಿ, ಇವಾಗ ಬೆಂಕಿ ಇದೆಯಲ್ಲ, ಒಂದೇ ಬೆಂಕಿ, ಅದು ಕಟ್ಟಿಗೆನಲ್ಲಿದ್ದಾಗ ಕಟ್ಟಿಗೆಯ ರೂಪದಲ್ಲಿ ಇರುತ್ತೆ, ಅಥವಾ ಸ್ಟೀಲ್ ಮಿಲ್ ನಲ್ಲಿ ಫರ್ನೇಸ್ ಅಲ್ಲಿ ಇದ್ದಾಗ ಆ ಬೆಂಕಿ ಬೇರೆ ಆಕಾರದಲ್ಲಿ ಇರುತ್ತೆ. ಆ ಕಬ್ಬಿಣದ ಉಂಡೆ ಯಾವ ಆಕಾರದಲ್ಲಿ ಇದೆಯೋ ಅದೇ ಆಕಾರದಲ್ಲಿ ಆ ಬೆಂಕಿ ಇರುತ್ತೆ, ಅಥವಾ ಇನ್ನೊಂದು ದೀಪದಲ್ಲಿ ಇನ್ನೊಂದು ಆಕಾರದಲ್ಲಿ ಇರುತ್ತೆ. ಅದೆಲ್ಲ ಬೆಂಕಿನೂ ಒಂದೇ. ಆ ಆಕಾರ ಅನ್ನೋದು ಕೇವಲ ಒಂದು ಉಪಾಧಿ, ಅಂದ್ರೆ ಒಂದು ಲಿಮಿಟ್ ಮಾಡುವಂತಹದ್ದು ಬೆಂಕಿನ. ಆದ್ರೆ ಬೆಂಕಿ ಇರುವಂತಹ ಬೆಂಕಿ ಎಲ್ಲ ಕಡೆನೂ ಒಂದೇ ಆಗಿರುವ ಹಾಗೆ ಈ ನಾನಾ ಉಪಾಧಿಗಳು, ನಾನ್ ಬೇರೆ, ನೀನ್ ಬೇರೆ, ಅವನ್ ಬೇರೆ, ಅವಳು ಬೇರೆ, ಇದು ಬೇರೆ, ಅದು ಬೇರೆ ಅಂತ ಹೇಳುವಂತ ಉಪಾಧಿಗಳ ಮೂಲಕ ಬೇರೆ ಬೇರೆ ಉಪಾಧಿಗಳ ರೂಪದಲ್ಲಿ ಇದು ಬೇರೆ ಬೇರೆ ಆಗಿ ಕಾಣಿಸ್ತಾ ಇದೆ ಅನ್ನೋದು ಈ ಆತ್ಮ, ಜೀವಾತ್ಮ ಈ ಬ್ರಹ್ಮ ತತ್ವ, ಆತ್ಮ ವಸ್ತು ಹಂಗ್ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ಯಾರಾಗ್ರಾಫ್ 147. ಅಗ್ನಿಹಿ ಯಥಾ ಏಕ ಏವ ಪ್ರಕಾಶಾತ್ಮ ಸನ್ ಭುವನಂ. ಒಬ್ಬನೇ ಅಗ್ನಿ ಪ್ರಕಾಶಿಸಿರುವವನು, ಭವನಂ ಅಂದ್ರೆ ಈ ಭೂಮಿಯನ್ನ, ಅಂದ್ರೆ ಭವಂತಿ ಅಸ್ಮಿನ್ ಭೂತಾನೀತಿ ಭುವನಂ. ಭುವನಂ ಅಂದ್ರೆ ಈ ಲೋಕದಲ್ಲಿ, ಈ ಭೂಲೋಕದಲ್ಲಿ ಜೀವರಾಶಿಗಳಿವೆ ಅನ್ನೋದಕ್ಕೆ ಇದಕ್ಕೆ ಭವನಂ ಅಂತ ಹೆಸರು. ಅಯಂ ಲೋಕಃ ತಮಿಮಂ ಪ್ರವಿಷ್ಟ ಅನುಪ್ರವಿಷ್ಟ. ಈ ಲೋಕವನ್ನ ಪ್ರವೇಶ ಮಾಡಿದ್ದಾನೆ, ಅನುಪ್ರವೇಶ ಮಾಡಿದ್ದಾನೆ. ಒಬ್ಬನೇ ಅಗ್ನಿ, ಅಗ್ನಿ ಯಥಾ ಏಕ ಏವ, ಒಬ್ಬನೇ ಆಗಿರುವಂಥವನು. ರೂಪಂ ರೂಪಂ ಪ್ರತಿ ದರ್ವಾದಿ, ದರು ಆದಿ, ದರ್ವಾದಿ ಅಂತಂದ್ರೆ ಒಂದು ಕಟ್ಟಿಗೆ ಮೂಲಕ, ದಾಹ್ಯ ಭೇದಂ ಪ್ರತಿ ಇತ್ಯರ್ಥಃ. ಸುಡುವ ಪದಾರ್ಥಗಳ ಮೂಲಕ ಹೇಗಿದ್ದಾನೋ, ಒಂದು ಕಟ್ಟಿಗೆನಲ್ಲಿ ಹಿಂಗಿರ್ತಾನೆ, ಒಂದು ಗ್ಯಾಸ್ ಸ್ಟವ್ ಅಲ್ಲಿ ಹೆಂಗಿರ್ತಾನೆ, ಒಂದು ಸೀಮೆಎಣ್ಣೆ ಸ್ಟವ್ ಅಲ್ಲಿ ಹಂಗಿರ್ತಾನೆ. ಆ ರೀತಿ ಇರುವಂತವನು ರೂಪಂ ರೂಪಂ ಪ್ರತಿ, ಬೇರೆ ಬೇರೆ ರೂಪಗಳನ್ನ ತಾಳಿರ್ತಾನೆ. ಪ್ರತಿರೂಪ ತತ್ರ ತತ್ರ ಪ್ರತಿರೂಪವಾನ್ ದಾಹ್ಯ ಭೇದೇನ ಬಹುವಿಧೋ ಬಭೂವ. ಅದು ಸುಡುವ ರೂಪದಲ್ಲಿ ಇರುವಂತವನು ಬೇರೆ ಬೇರೆ ಆಗ್ಬಿಟ್ಟ, ಒಂದೊಂದು ರೂಪದಲ್ಲೂ ಬೇರೆ ಬೇರೆ ಆಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಏಕ ಏವ ತಥಾ ಸರ್ವಭೂತಾಂತರಾತ್ಮ. ಅದೇ ರೀತಿ ಒಬ್ಬನೇ ಒಬ್ಬ ಸರ್ವಭೂತಾಂತರಾತ್ಮ, ಸರ್ವೇಷಾಂ ಭೂತಾನಾಂ ಅಭ್ಯಂತರ, ಎಲ್ಲ ಭೂತಗಳಲ್ಲಿಯೂ ಎಲ್ಲ ಜೀವರಾಶಿಗಳಲ್ಲಿಯೂ ಒಳಗಿರುವಂಥವನು ಆತ್ಮ. ಅತಿ ಸೂಕ್ಷ್ಮತ್ವಾತ್, ಬಹಳ ಸೂಕ್ಷ್ಮವಾಗಿರುವಂತಹದ್ರಿಂದ, ಧರ್ವಾದಿಶ್ವಿವ ಅಂದ್ರೆ ಕಟ್ಟಿಗೆ ಮೊದಲಾದವುಗಳ ಹಾಗೆ, ರೂಪಂ ರೂಪಂ ಸರ್ವದೇಹಂ ಪ್ರತಿ, ಬೇರೆ ಬೇರೆ ರೂಪಗಳಲ್ಲಿ ಎಲ್ಲ ಬೇರೆ ಬೇರೆ ದೇಹಗಳಲ್ಲಿ ಇರುವ ಹಾಗೆ, ಪ್ರವಿಷ್ಟತ್ವಾತ್ ಪ್ರವೇಶಿಸಿ ಇರೋದ್ರಿಂದ, ಪ್ರತಿರೂಪೋ ಬಭೂವ ಬೇರೆ ಬೇರೆ ರೂಪಗಳನ್ನ ಹೊಂದಿದ, ಬೇರೆ ಬೇರೆ ರೂಪಗಳನ್ನ ತಾಳಿದ. ಉಪಾಧಿ ಇಲ್ಲದೆ ಇರುವಂತಹ ಅಗ್ನಿ, ಯಾವ ರೂಪವೂ ಇಲ್ಲದೆ ಇರುವಂತಹ ಅಗ್ನಿನೂ ಇದ್ದಾನೆ ಅಂತ ಹೇಳಿ. ಬಹಿಶ್ಚ ಅವಿಕೃತೇನ ರೂಪೇಣ ಆಕಾಶವತ್, ಆಕಾಶ ರೂಪದಲ್ಲಿಯೂ ಕೂಡ ಯಾವ ವಿಕಾರವೂ ಇಲ್ಲದ ಹಾಗೆ ಇದ್ದಾನೆ ಅಗ್ನಿ. ಅಗ್ನಿ ಯಾವ ರೀತಿ ಬೇರೆ ಬೇರೆ ರೂಪಗಳನ್ನು ತಾಳಿದ್ದಾನೋ ಅದೇ ರೀತಿ ಆತ್ಮನು ಕೂಡ ಬೇರೆ ಬೇರೆ ರೂಪಗಳನ್ನು ತಾಳಿದ್ದಾನೆ. ಯಾವ ಉಪಾಧಿ ಇಲ್ಲದ ರೂಪವಿಲ್ಲದ ಸ್ಥಿತಿನಲ್ಲೂ ಇವನಿದ್ದಾನೆ ಬ್ರಹ್ಮವಸ್ತು ಅಂತ ಹೇಳಿ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು. ಇನ್ನೊಂದು 10ನೇ ಮಂತ್ರ, ಇದೊಂದು ಲಾಸ್ಟ್ ಇವತ್ತಿಗೆ. ಅದು ಯಾಕೆಂದ್ರೆ 9ನೇದು 10ನೇದು ಒಂದೇ ತರ ಇವೆ. ಅದಕ್ಕೆ ವಾಯುರ್ ಯಥೈಕೋ ಭುವನಂ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪೋ ಬಭೂವ ಏಕಸ್ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ ಅಂತ ಹೇಳಿ. ಈ ಮಂತ್ರಕ್ಕೂ 9ನೇ ಮಂತ್ರಕ್ಕೂ 10ನೇ ಮಂತ್ರಕ್ಕೂ ಮೊದಲನೇ ಲೈನ್ ನಲ್ಲಿ ಮಾತ್ರ ಡಿಫರೆನ್ಸು. ಅಗ್ನಿ ಅಂತ ಅಲ್ಲಿ ಹೇಳಿದ್ದೆ, ಇಲ್ಲಿ ವಾಯು ಅಂತ ಹೇಳಿದೆ ಅಷ್ಟೇ, ಬೇರೆ ಎಲ್ಲವೂ ಅದೇ. ಅದಕ್ಕೆ ಒಟ್ಟೊಟ್ಟಿಗೆ ಅಧ್ಯಯನ ಮಾಡೋದು ಅಂತ ಹೇಳಿ. ವಾಯುವು ಒಂದೇ ಈ ಪ್ರಪಂಚವನ್ನು ಪ್ರವೇಶಿಸಿ ರೂಪಕ್ಕೂ ಪ್ರತಿರೂಪವಾಗಿ ಕಾಣಿಸಿಕೊಳ್ಳುವಂತೆ, ಸರ್ವಭೂತಾಂತರಾತ್ಮನಾದ ಒಬ್ಬನೇ ರೂಪಗಳಿಗೂ ಪ್ರತಿರೂಪನಾಗಿರ್ತಾನೆ. ಮತ್ತು ಬಹಿಶ್ಚ ಅಂತಿದೆ, ಹೊರಗೂ ಇರ್ತಾನೆ ಅಂತ ಹೇಳಿ. ವಾಯುನು ಕೂಡ ಉಪಾಧಿಗಳ ಮೂಲಕ ಇರ್ತಾನೆ, ಉಪಾಧಿ ರಹಿತನಾಗಿಯೂ ಇರ್ತಾನೆ ಅಂತ ಹೇಳಿ. ಪ್ಯಾರಾಗ್ರಾಫ್ 148. ತಥಾ ಅನ್ಯೋ ದೃಷ್ಟಾಂತ, ಇನ್ನೊಂದು ದೃಷ್ಟಾಂತವನ್ನ ಇಲ್ಲಿ ಕೊಡ್ತಾ ಇದ್ದಾನೆ ಯಮಧರ್ಮರಾಯ. ವಾಯುರ್ ಯಥೈಕಃ ಇತ್ಯಾದಿ, ವಾಯು ಮೂಲಕ ಪ್ರಾಣಾತ್ಮನ ದೇಹೇಶು ಅನುಪ್ರವಿಷ್ಟ, ಪ್ರಾಣದ ಮೂಲಕ ದೇಹದಲ್ಲಿ ಪ್ರವೇಶಿಸಿರುವ
ರೂಪಂ ರೂಪಂ ಪ್ರತಿರೂಪ ಬಹುವ ಇತ್ಯಾದಿ ಸಮಾನಂ. ರೂಪಂ ರೂಪಂ ಪ್ರತಿರೂಪ ಬಹುವ ಅನ್ನೋದು ಹಿಂದೆ ಹೇಳಿದಂತೆಯೇ ನೀವು ತಿಳ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ 10ನೇ ಮಂತ್ರ ಮುಗೀತು. 2ನೇ ವಲ್ಲಿ ಇದು. ಇನ್ನು 5 ಮಂತ್ರಗಳಿದೆ 2ನೇ ವಲ್ಲಿನಲ್ಲಿ, ಮತ್ತೆ 3ನೇ ವಲ್ಲಿ ಪೂರ್ತಿ ಇದೆ. ಅದನ್ನ ಮುಂದಿನ ಸತಿ ಸೇರಿದಾಗ ನೋಡೋಣ. ಇಲ್ಲಿಗೆ ನಿಲ್ಸೋಣವಾ? ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಗುರುಭ್ಯೋ ನಮಃ. Shri. Thank you. ಓಕೆ, Thank you, ಬಾಯ್. Amar. Bye. ಒಂದೇ